ಕೀರ್ತನೆಗಳು 48. Psalms 48. Let's turn our Bible to Psalms 48. 1ರಿಂದ 14ನೇ ವಚನದವರೆಗೂ ನಾವು ಉತ್ತರ ಪ್ರತ್ಯುತ್ತರ ಓದಿಕೊಳ್ಳುವವರಾಗಿದ್ದೇವೆ. ಮೊದಲನೇ ವಚನ ನೀವು ಸಭಿಕರು ಓದಬೇಕಾದ್ರೆ, ಎರಡನೇ ವಚನ ನಾವು ಸ್ಟೇಜ್ ಮೇಲೆ ಓದ್ತೇವೆ. 14ನೇ ವಚನ ಒಟ್ಟಾಗಿ ನಾವೆಲ್ಲರೂ ಸೇರಿ ಓದುವವರಾಗಿದ್ದೇವೆ. We are going to read together the 14th verse. From 1 to 13th verse we are going to read responsively. Psalms 48. ಕೀರ್ತನೆಗಳು 48. ಮೊದಲನೇ ವಚನ. ರಾಜಾಧಿರಾಜನ ಪಟ್ಟಣವಿರುವ ಚೀಯೋನ್ ಪರ್ವತವು ಉತ್ತರ ದಿಕ್ಕಿನಲ್ಲಿ ಉನ್ನತವಾಗಿಯೂ ರಮ್ಯವಾಗಿಯೂ ಭೂಲೋಕದಲ್ಲೆಲ್ಲ ಕುಣಿಸುತ್ತಿರುವುದು. ರಾಜರು ಕೂಡಿ ಬಂದರು, ಅವರು ಒಗ್ಗಟ್ಟಾಗಿ ಬಂದರು. ಕಂಪನವು ಹೆರೋಳಂತೆಯೂ ವೇದನೆಯು ಅವರಿಗೆ ಉಂಟಾಯಿತು. ನಾವು ಕಿವಿಯಿಂದ ಕೇಳಿದಂತೆಯೇ ಈಗ ಕಣ್ಣಾರೆ ಕಂಡೆವು. ನಮ್ಮ ದೇವರು ಸೇನಾಧೀಶನು ಆಗಿರುವ ಯೆಹೋವನ ಸ್ಥಾನದಲ್ಲಿ ಆತನ ಮಾತನ್ನು ನೋಡಿದ್ದೇವೆ. ದೇವರೇ, ನಾವು ನಿನ್ನ ಆಲಯದಲ್ಲಿ ನಿನ್ನ ಪ್ರೀತಿಯನ್ನು ಸ್ಮರಿಸುತ್ತೇವೆ. ದೇವರೇ, ನಿನ್ನ ನಾಮದ ಘನತೆಗೆ ತಕ್ಕಂತೆ ಯೋಗವಾಗಿ ನಡೆದುಕೊಳ್ಳುವುದು ನಿನ್ನ ಬಲಗೈ ನೀತಿಯನ್ನು ನೆರವೇರಿಸಿತು. ಚೀಯೋನ್ ಸಂಸ್ಥಾನದ ಸುತ್ತಲೂ ಸಂಚರಿಸಿ ಅದರ ಬುರುಜನ್ನು ಲೆಕ್ಕಿಸಿರಿ. ಒಟ್ಟಾಗಿ ಓದಿಕೋಣ. ಹೌದು ಪ್ರಿಯ, ದೇವರು ನಮ್ಮ ಗುರುಜಿಯು, ಆತನೇ ನಮ್ಮ ನಡೆಸುವ ಆತನೂ ಆಗಿದ್ದಾನೆ. ನಾವು ಮುಂದಿನ ಸಂತತಿ ಹೇಳುವಂತೆ, ನಮ್ಮ ಮಕ್ಕಳಿಗೆ ನಾವು ಹೇಳುವಂತೆ, ನನ್ನ ದೇವರು ನಮ್ಮ ನಡೆಸಿದ್ದಾನೆ ಅಂತ ಹೇಳುವಂತೆ ದೇವರು ನಮ್ಮ ನಡೆಸುವ ಆತನಾಗಿದ್ದಾನೆ. ಭೂಮಿ ಆಕಾಶ ಒಡೆಯರ ಪರಲೋಕ ತಂದೆಗೆ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ, ಯಾಕಂದ್ರೆ ಆತನೇ ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ. ಪ್ರಿಯರೇ, ನಮ್ಮನ್ನು ಸೃಷ್ಟಿಸಿದ ಆತನು, ನಮ್ಮನ್ನು ಕೈ ಹಿಡಿದು ನಡೆಸುವ ಆತನು, ನಮ್ಮೊಂದಿಗೆ ಜೀವಿಸುವ ಆತನು ಆತನೇ ಆಗಿದ್ದಾನೆ. ಈ ಲೋಕದಲ್ಲಿ ಆತನ ಪ್ರೀತಿಯ ಮುಂದೆ ಬೇರೆ ಯಾವ ಪ್ರೀತಿಯೂ ಇಲ್ಲ. ಪ್ರಿಯರೇ, ನಾವು ಆತನ ಪ್ರೀತಿ ಅನುಭವಿಸಿದ್ದೇವೋ ಇಲ್ವೋ? ಪ್ರೀತಿಯನ್ನು ಅನುಭವಿಸುವವರಾಗಿ ನಾವು ಆತನ ಸನ್ನಿಧಾನಕ್ಕೆ ಬಂದಿದ್ದೇವೆ. ಆದ್ದರಿಂದ ನಮ್ಮನ್ನೇ ಕೊಟ್ಟವರಾಗಿ ನಾವು ಆತನಿಗೆ ಆರಾಧನೆ ಮಾಡಿಕೊಳ್ಳೋಣ, ಆತನ ವಾಕ್ಯವನ್ನ ಕೇಳೋಣ. ಎಲ್ಲ ಚಿಂತೆಗಳನ್ನ, ಆಲೋಚನೆ ತೆಗೆದಾಕಿ ಪ್ರಿಯರೇ. Take out everything which is there in your minds and hearts. ದೇವರಿಗೆ ಸಂಪೂರ್ಣ ಯಜ್ಞವಾಗಿ ನಮ್ಮನ್ನೇ ಒಪ್ಪಿಸಿಕೊಟ್ಟವರಾಗಿ ನಾವು ಆತನಿಗೆ ಆರಾಧನೆ ಮಾಡುವ ಹಾಗೆ ನಮ್ಮನ್ನೇ ನಾವು ಒಪ್ಪಿಸಿಕೊಟ್ಟವರಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೈನ್ಯಗಳ ಕರ್ತನಾದ ಪರಲೋಕ ತಂದೆ, ಈ ಒಂದು ಬೆಳಿಗ್ಗೆ ಜಾವಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ರಾಜ, ವಾರವೆಲ್ಲ ನಮ್ಮನ್ನ ಕಾಯಿದ್ದಿ ಅಪ್ಪ. ರಾತ್ರಿ ನಮ್ಮ ಆತ್ಮ ಶರೀರ ಪ್ರಾಣವನ್ನ ಕಾಯಂತ ದೇವ ನೀನೊಬ್ಬನೇ ಆಗಿದ್ದಿ. ಜೀವ ನಾಯಕನಾಗಿ ನಮಗೆ ಜೀವ ಕೊಟ್ಟಿದ್ದೆಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಏಸಪ್ಪ. ಇದು ವಿಶೇಷವಾದ ಸಮಯದಲ್ಲಿ ಆರಾಧನೆ ನಮಗೆ ಕರ್ತನೆ. ಹೌದು ರಾಜ, ಯೇಸಪ್ಪ, ನಡೆಸುವುದಕ್ಕೆ ಬೇಕಾದ ಬಲವನ್ನ ಕೊಡು, ವಾಕ್ಯವನ್ನ ಕೇಳೋದಕ್ಕೆ ಬೇಕಾದ ಮನಸ್ಸನ್ನ, ಆಸಕ್ತಿಯನ್ನ ಕೊಡು ರಾಜ. ಅಪ್ಪ, ಎಲ್ಲಾ ತರವಾದ ಬೇಡದ ಕಾರ್ಯಗಳನ್ನ ನಮ್ಮನ್ನು ದೂರ ಮಾಡಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ನಿನ್ನ ಒಂದು ಕರ್ತನೆ ಅಪ್ಪ, ಅಭಿಷೇಕವನ್ನು ತುಂಬಿಸಪ್ಪ. ನಿನ್ನ ಒಂದು ಯೇಸಪ್ಪ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಿ ನಡೆಸಿಕೊಳ್ಳಬೇಕೆ ನಾವು ಒಪ್ಪಿಸಿಕೊಳ್ಳುತ್ತೇವೆ. ಆರಾಧನೆಯ ಒಂದೊಂದು ಭಾಗದಲ್ಲೂ ನೀನಿದ್ದುಕೊಂಡು ಕರ್ತ ಮಹಿಮೆ ಹೊಂದಿಕೊಳ್ಳಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಒಳ್ಳೆಯ ಪಿತನೇ, ಹಾಗೆ ದೇವರ ಸಮ್ಮುಖದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋರಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರು ನಮ್ಮ ಜೀವಿತದಲ್ಲಿ ಮಾಡುವಂತ ಎಲ್ಲ ಮೇಲುಗಳನ್ನು ನೆನೆಸಿ ನಮ್ಮ ಹೃದಯಪೂರ್ವಕವಾಗಿ ದೇವರಿಗೆ ಕೃತಜ್ಞತೆ ಹೇಳೋಣ. ದೇವರೇ, ನಿನ್ನ ಸಮ್ಮುಖದಲ್ಲಿ ಕಳೆಯುವಂತ ಒಂದು ದಿನವು ಸಾವಿರಾರು ದಿನಗಳಿಗಿಂತ ಶ್ರೇಷ್ಠವಾದಂತ ಸ್ವಾಮಿ. ನಿನ್ನ ಸಮ್ಮುಖದಲ್ಲಿ ಬಂದಿರುವಂತ ನಮ್ಮನ್ನ ಪವಿತ್ರಾತ್ಮ ನಿನ್ನ ಆರಾಧಿಸಲಿಕ್ಕೆ ನಮ್ಮನ್ನ ಬಲಪಡಿಸಲಿ ಸ್ವಾಮಿ. Oh,
ಸವಿಯಾದ ಒಂದು ಸೌಭಾಗ್ಯ. ನಾವೆಲ್ಲರೂ ಸೇರಿ ಹೇಳು, ದೇವರ ಪಾಲಿನ ಸಮ್ಮುಖದಲ್ಲಿ ಹೌದು ರಾಜ, ಒಂದು ಸವಿಯಾದ ಸೌಭಾಗ್ಯವನ್ನ ದೇವರೇ ನಾವು ಅನುಭವಿಸ್ತೇವೆ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಹಾಲೆಲೂಯಾ. ದೇವರ ಪಾಲಿನ ಪ್ರಸನ್ನತೆಗಾಗಿ ಸ್ತೋತ್ರ. ನಾವೆಲ್ಲರೂ ಕುಳಿತುಕೊಂಡವರಾಗಿ ನಾವು ದೇವರನ್ನ ಸ್ತುತಿಸೋಣ. ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನ. ಎಲ್ಲ ಕರಗಳ ತಟ್ಟುತ್ತಾ ದೇವರು ನಾವು ಗರಪಡಿಸಿ ಹಾಡೋಣ. ನಮ್ಮ ದೇವರ ಸನ್ನಿಧಾನಕ್ಕೆ ಬಂದಂತ
ಬಂದಾಗ ಇರುವಂತ ಸಂತೋಷ ಲೋಕದಲ್ಲಿ ನಾವು ಎಲ್ಲೋದ್ರೂ ಸಿಗಲ್ಲ. ಆಮೇಲೆ ಎಷ್ಟು ಜನ ನಂಬ್ತೀರಾ ಇದನ್ನ? ಯಾಕೆ ಗೊತ್ತಾ? ನಮ್ಮ ದೇವರು ನಾವು ನಗುವಂತೆ ಮಾಡುವ ದೇವರಾಗಿದೆ. ಕೀರ್ತನೆಗೆ ಹೇಳ್ತಾರೆ, ನಮ್ಮನ್ನು ನಗುವಂತೆ ಮಾಡುವ ದೇವರಾಗಿದ್ದಾರೆ. ನಮ್ಮ ದೇವರಿಗೆ ಇದೆಲ್ಲವೂ ಸಾಧ್ಯ. ನಮ್ಮ ಮನೆಗಳಲ್ಲಿ ಎಷ್ಟೇ ಸಂಕಟಗಳು, ಎಷ್ಟೇ ದುಃಖ, ಎಷ್ಟೇ ವೇದನೆ ಏನೇ ಇದ್ರೂ ಕೂಡ ದೇವರ ಸನ್ನಿಧಿಗೆ ಬಂದಾಗ ದೇವರು ಅದನ್ನ ಸಂತೋಷವಾಗಿ ಮಾರ್ಪಡಿಸಲಿಕ್ಕೆ ಶಕ್ತನಾದ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲರ ಹಾಗೆ ಉತ್ಸಾಹದಿಂದ ದೇವರನ್ನ ಕೊಂಡಾಡುವ ಹಾಗೆ ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ ಒಂದು ಹಾಡನ್ನು ಹಾಡ್ತಾ ನಾವು ದೇವರನ್ನ ಸ್ತುತಿಸೋಣ. ಎಲ್ಲ ಕರಗಂತ
Hallelujah. Hallelujah. ನಮ್ಮ ದೇವರ ಕೈಯಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಯಾವಾಗ ಯೇಸು ಸ್ವಾಮಿ ನಮ್ಮ ಜೊತೆಲಿ ಇರ್ತಾರೋ ಅವಾಗ ಎಲ್ಲವೂ ಸಾಧ್ಯ. ಯಾಕೆ ಗೊತ್ತರ, ಸರ್ವಶಕ್ತನಾದ ದೇವರು ನಾವು ಆರಾಧನೆ ಮಾಡ್ತಾ ಇದ್ದೀವಿ. ಸತ್ಯವೇದದಲ್ಲಿ ಅನೇಕ ವ್ಯಕ್ತಿಗಳಿದ್ದಾರೆ. ಅನೇಕ ವ್ಯಕ್ತಿಗಳು ದೇವರನ್ನ ಹೊಂದಿಕೊಂಡು ನಡೆದವರಿದ್ದಾರೆ, ಅನೇಕ ವ್ಯಕ್ತಿಗಳು ದೇವರನ್ನ ಹೊಂದಿಕೊಳ್ಳದೆ ನಡೆದವರಿದ್ದಾರೆ. ಯಾರ ಜೊತೆಯಲ್ಲಿ ದೇವರಿದ್ರೋ ಅವರ ಜೀವಿತ ಬೇರೆಯವರಿಗೆ ವ್ಯತ್ಯಾಸವಾಗಿ ಕಾಣಿಸ್ತಾ ಇತ್ತು. ಯಾಕೆ ಗೊತ್ತಾ, ಜನ ಅನ್ಕೊಳ್ತಾ ಇದ್ದಾರೆ ಇವನ್ ಕೈಯಿಂದ ಇದು ಆಗಲ್ಲ ಅಂತೇಳಿ. ದೇವರು ಅದನ್ನ ಅವನ ಕೈಲಿ ಮಾಡಿ ತೋರಿಸ್ತಾ ಇದ್ದಾರೆ. ಮೋಸೆ ತನಕ ತಾನು ಅನ್ಕೊಂಡ ನನ್ನ ಕೈಲಿ ಆಗಲ್ಲ ಅಂತೇಳಿ. ದೇವರು ಹೇಳಿದ್ರೆ ಇಲ್ಲ, ನಾನು ನಿನ್ ಜೊತೆಲಿ ಬರ್ತೇನೆ. ಎರಿಕೋ ಗೋಡಿ ನೋಡಿ ಅನ್ಕೊಂಡವ್ರು ಇದನ್ನ ನಮ್ಮ ಕೈಲಿ ಬೀಳ್ಸಕ್ ಆಗಲ್ಲ ಅಂತೇಳಿ. ದೇವರು ಹೇಳಿದ್ರು ನಾನಿದ್ದೇನೆ. ಈಗಲೂ ನಮ್ಮ ಜೀವಿತಗಳಲ್ಲಿ ದೇವರು ಹೇಳೋದನ್ನ ಎಂತ ಪರಿಸ್ಥಿತಿ ಇದ್ರು ದೇವರ ಜೊತೆಲಿ ಕರ್ಕೊಂಡ್ರೆ, ದೇವರನ್ನ ಜೊತೆಲಿ ಬನ್ನಿ. ನಾನು ಹೋಗುವಂತ ಸ್ಥಳಗಳಲ್ಲಿ ನನ್ನ ಜೊತೆಲಿ ಬನ್ನಿ. ನಾನು ಮಾತಾಡುವಾಗ ನನ್ನ ಮಾತುಗಳಲ್ಲಿ ನೀವು ನನಗೆ ಆಲೋಚನೆ ಕೊಡ್ರಿ. ನನ್ನೆಲ್ಲ ಕಾರ್ಯಗಳಲ್ಲಿ ನನ್ನ ಜೊತೆಲಿರಿ ಅಂತ ಹೇಳುವಾಗ ದೇವರು ನಮಗೆ ಜಯವನ್ನ ಕೊಡ್ಲಿಕ್ಕೆ ಶಕ್ತನಿದ್ದ. ಆಮೇಲೆ ನೀವು ಪಕ್ಕದಲ್ಲಿ ಕೇಳ್ರಿ, ದೇವರು ಜಯವನ್ನ ಕೊಡ್ತಾನೆ. ಎಂತ ಪರಿಸ್ಥಿತಿ ಇದ್ರು ಹೇಳ್ರಿ, ಎಂತ ಪರಿಸ್ಥಿತಿ ಇದ್ರು, ಎಂತ ಕಷ್ಟ ಇದ್ರು, ನನ್ನ ದೇವರು ನನ್ನ ಜೊತೆಲಿರುವಾಗ ನಾನು ಜಯಶಾಲಿ. ಪ್ರತಿದಿನ ಹೇಳಬೇಕು, ಏಸಪ್ಪ ನೀನ್ ನನ್ನ ಜೊತೆಲಿರೋದ್ರಿಂದ ನಾನು ಜಯಶಾಲಿ ಅಂತ ಹೇಳಬೇಕು. ಆಮೆನ್, ಆಮೆನ್. ಹಾಡೋಣ ನಾವು, ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. Thank you.
ಹಾಲೆಲೂಯ. ನಮ್ಮೆಲ್ಲರಿಗೂ ಜಯ ಉಂಟು. ಯಾಕೆ ಗೊತ್ತಾ, ನಾವು ಸೇವಿಸ್ತಿರುವಂತ ದೇವರು ಯೆಹೋವ ನಿಸ್ಸಿ ಆಗಿದೆ. ನಮ್ಮ ಜಯ ಧ್ವಜವಾಗಿ ನಾವು ಮುಂದೆ ಹೋಗುವಂತ ದೇವರಾಗಿದ್ದಾರೆ. ನಾವೆಲ್ಲರೂ ಎದ್ದು ನಿಂತುಕೊಂಡವರಾಗಿ ಹೆದರದಿರು, ಇನ್ನು ಹೆದರದಿರು, ಇಮ್ಮಾನುವೇಲಿನ ಜೊತೆ ಇರುವ ಬಲವ ಅನುಗ್ರಹ ಒಂದಾಗಿ ವರ್ಣಿಸಲು 1000 ನಾಲಿಗೆ ಸಾಲದು. ಈಗ ದೇವರು ನಾವು ಮಾಡುವಂತ ಎಲ್ಲ ಉಪಕಾರಗಳನ್ನು ನಾವು ನೆನೆಸಿ ನೋಡುವಾಗ ಮಾತ್ರನೇ ನಮಗೆ ಮಾತುಗಳು ಸಾಲಲ್ಲ. ದೇವರು ಮಾಡುವಂತ ಎಲ್ಲ ಕಾರ್ಯಗಳನ್ನ ಹೊಗಳಲಿಕ್ಕೆ, ಅದನ್ನ ಸ್ತುತಿಸಲಿಕ್ಕೆ. ಹಾಡೋಣ, ಹೆದರದಿರು, ಇನ್ನು ಹೆದರದಿರು. ಎಲ್ಲ ಕರೆಗಳನ್ನು ಕಟ್ಟುತ್ತಾ ಇಲ್ಲಿ ಸಿಂಹದ ನಡುವೆ ತಳ್ಳಲ್ಪಟ್ಟರು, ಹೆದರದಿರು ನೀನು. ಬೆಂಕಿಯ ಆವಿ ಮುಚ್ಚಲ್ಪಟ್ಟಾರು, ಹೆದರದಿರು. ನಾವೀಗ ಆಡೋಣ. ಸಿಂಹದ ನಡುವೆ ತಳ್ಳಲ್ಪಟ್ಟಾರು, ಹೆದರೋದಿಲ್ಲ ನಾನು. ಬೆಂಕಿಯ ಆವಿ ಮುಚ್ಚಲ್ಪಟ್ಟಾರು, ಹೆದರೋದಿಲ್ಲ ನಾನು. ಯಾಕಂದ್ರೆ ಕಣ್ಮಣಿಯ ರೀತಿಯಲ್ಲಿ ಕಾಯುವಂತ ದೇವರು ನಮ್ಮ ಜೊತೆಗಿದ್ದಾನೆ. ತನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡು ಪ್ರತಿನಿತ್ಯವೂ ನಮ್ಮನ್ನ ಕಾಪಾಡುವಂತ ದೇವರು ನಮ್ಮ ಜೊತೆಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಹಾಡೋಣವೆ. ಸಿಂಹದ ನಡುವೆ ತಳ್ಳಲ್ಪಟ್ಟಾರು, ಹೆದರೋದಿಲ್ಲ ನಾನು. ಹಾಡೋಣವೆ. ಸಿಂಹದ ನಡುವೆ ತಳ್ಳಲ್ಪಟ್ಟಾರು, ಹೆದರೋದಿಲ್ಲ ನಾನು. ಬೆಂಕಿಯ ಆವಿ ಮುಚ್ಚಲ್ಪಟ್ಟಾರು, ಹೆದರೋದಿಲ್ಲ ನಾನು. ಸಿಂಹದ ನಡುವೆ ತಳ್ಳಲ್ಪಟ್ಟಾರು, ಹೆದರೋದಿಲ್ಲ ನಾನು.
ನಾವೆಲ್ಲರೂ ಸೇರಿ ದೇವರನ್ನ ಸ್ತುತಿಸೋಣ. ಕಣ್ಮಣಿಯ ರೀತಿಯಲ್ಲಿ ಕಾಯುವಂತ ದೇವರು ನಮ್ಮ ಜೊತೆಗಿದ್ದಾನೆ. ಆತನು ತೂಕಡಿಸದೆ ನಿದ್ರಿಸದೆ ನಮ್ಮನ್ನ ಪ್ರತಿನಿತ್ಯವೂ ಇಮ್ಮಾನುವೇಲನಾಗಿ ಜೊತೆಯಲ್ಲಿ ಕಾಯುವಂತ ದೇವರಿಗೆ ನಾವೆಲ್ಲರೂ ನಮ್ಮ ಸ್ವರಗಳಲ್ಲಿ ದೇವರನ್ನ ಸ್ತುತಿಸಲು ದೇವರ ಪಾಲವನ್ನು ಕೊಂಡಾಡ್ತೇವೆ. ದೇವರೇ ನಿಮ್ಮನ್ನ ಘನಪಡಿಸುತ್ತೇವೆ. ದೇವರೇ ನಾವು ದೇವರ ಮೇಲೆ ನಿಮ್ಮನ್ನು ಆರಾಧಿಸುತ್ತೇವೆ. ಲೋಕದ ಮನುಷ್ಯರು ನಮ್ಮನ್ನು ಕೈ ಬಿಟ್ಟಾಗಲೂ ನಮಗೀಗ ಹೊರಲ್ಲ ನಮ್ಮನ್ನ ಕೈ ಬಿಟ್ಟಾಗಲೂ ನೀವು ನಮ್ಮನ್ನು ಕೈ ಬಿಡದ ದೇವರಾಗಿದ್ದೀರಲ್ಲ ಸ್ವಾಮಿ. ಹಾಲೆಲೂಯಾ. ದೇವರೇ ನಿಮ್ಮನ್ನು ಕೊಂಡಾಡ್ತಾ ಇದ್ದಾರೆ. ಆಚರಣೆಯಲ್ಲಿ ಘನವಾಗಿದ್ದಾರೆ. ಹಾಲೆಲೂಯಾ. ಹಾಲೆಲೂಯಾ. ದೇವರ ಪಾಲಿನ ಪ್ರಸನ್ನತೆಗೆ ಬರ್ತದೆ ಸ್ವಾಮಿ. ನಾವೆಲ್ಲರೂ ಕೇಳಿದ್ದೇವೆ ಅಪ್ಪ ನಿಮ್ಮನ್ನು ಆರಾಧಿಸ್ತೇವೆ ದೇವರೇ, ನಿಮ್ಮನ್ನು ಘನಪಡಿಸ್ತೇವೆ ದೇವರೇ, ನಿಮ್ಮನ್ನು ಮಹಿಮೆ ಪಡಿಸ್ತೇವೆ. ಅಸಾಧ್ಯವಾದದ್ದು ನಿಮ್ಮಿಂದ ಒಂದು ಇಲ್ಲ ಸ್ವಾಮಿ. ನಮ್ಮ ಜೀವಿತಗಳಲ್ಲಿ ನೀವು ಮಾಡುವಂತ ಎಲ್ಲ ಮೇಲುಗಳನ್ನು ನೆನೆಸಿ ಹಾಡಲಿಕ್ಕೆ ನಮ್ಮ ದೇವರೇ ನಮ್ಮಲ್ಲಿರುವಂತ ಪದ ಸಾಲದು ಸ್ವಾಮಿ. ನಮ್ಮಲ್ಲಿರುವಂತ ದೇವರೇ ಜ್ಞಾನ ಸಾಲದು ಸ್ವಾಮಿ. ದೇವರೇ ನೀನೊಬ್ಬನೇ ಉನ್ನತನು, ನೀನೊಬ್ಬನೇ ಉನ್ನತನು, ನೀನು ಪರಿಶುದ್ಧನು, ಪರಿಶುದ್ಧನಾಗಿದ್ದೀರಿ ದೇವರೇ. ಹಾಲೆಲೂಯಾ. ಹಾಗೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ದೇವರನ್ನು ಆರಾಧಿಸೋಣ. ಸಾವಿರರಲ್ಲಿ ಶ್ರೇಷ್ಠನು, ಸೈನ್ಯಗಳ ಕರ್ತ ನೀನೇ. Say
ಆರಾಧನೆಗೆ ಯೋಗ್ಯನು ನೀನು ಸ್ವಾಮಿ, ನಮ್ಮೆಲ್ಲ ಸ್ತುತಿಗಳಿಗೆ ಯೋಗ್ಯನು ನೀನು ಸ್ವಾಮಿ. ಅಪ್ಪ, ನಿನ್ನ ಹಾಗೆ ಯಾರು ಇಲ್ಲ ಸ್ವಾಮಿ, ನಿನ್ನ ಹಾಗೆ ಯಾರು ಇಲ್ಲ ಸ್ವಾಮಿ. ಲೋಕದಲ್ಲಿ ನಿನ್ನ ಹಾಗೆ ಯಾರು ಇಲ್ಲ ಸ್ವಾಮಿ, ನಿನ್ನ ಹಾಗೆ ಯಾರು ಇಲ್ಲ ಸ್ವಾಮಿ. ದೇವರೇ, ನೀನೊಬ್ಬರೇ ದೇವರು ಅದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಹಾಲೆಲೂಯ, ಸ್ತೋತ್ರ 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 ಕರ್ತನೆ. ಪರಿಶುದ್ಧನೇ ಅಪ್ಪ, ನಿನ್ನ ಪ್ರಸನ್ನತೆಗಾಗಿ ನಿಮಗೆ ಸ್ತೋತ್ರ ದೇವರೇ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ಹೇಳುವ, ದೇವರಪ್ಪ ನೀನೊಬ್ಬನೇ ಸ್ವಾಮಿ ಆರಾಧನೆಗೆ ಯೋಗ್ಯನು ದೇವರೇ. ಹಾಲೆಲೂಯ, ರಾಜ ನಿಮಗೆ ಸ್ತೋತ್ರ ಕರ್ತನೆ. ಅಪ್ಪ, ನಿಮ್ಮನ್ನು ಕೊಂಡಾಡ್ತೇವೆ. ಸುಖವಾಗಿ ಬಾಳಬೇಕೆಂದು ಸೃಷ್ಟಿ ಮಾಡಿದೆ, ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಟ್ಟು ನೀ ಕರೆದೆ. ನಾನು ಸುಖವಾಗಿ
ಗೊತ್ತಿರುವಂತೆ ನಮ್ಮ ತೆರೆಯೋಣ. 1 ಥೆಸಲೋನಿಕೇಯರ ಪತ್ರಿಕೆ 5ನೇ ಅಧ್ಯಾಯ ತಿಳಿಸ್ಕೊಳ್ಳೋಣ. As we are standing, let's turn Bible to 1 Thessalonians chapter 5, verses from 17 to 22. 17ರಿಂದ 27ನೇ ವಚನವನ್ನು ಒಟ್ಟಾಗಿ ಓದಿಕೊಳ್ಳೋರಾಗಿದ್ದೇವೆ. We are going to read together 1 Corinthians chapter 5, 1 Thessalonians chapter 5, verses from 17 to 22. ಎಲ್ಲರೂ ಸತ್ಯ ತೆಗೆದುಕೊಳ್ಳಿ, ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. 16-17 together it is. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲರನ್ನೂ ಸ್ತುತಿ ಮಾಡಿರಿ. ಇದೇ ನಿಶ್ಚಯವಾಗಿ ಸ್ಥಿರವಾಗಿರಿ, ದೇವರ ಚಿತ್ತ. ಪವಿತ್ರಾತ್ಮನನ್ನು ನಂಬಿಸಬೇಡಿರಿ, ಅಪರಾಧಗಳನ್ನು ನಿಗ್ರಹಿಸಬೇಡಿರಿ, ಆದರೆ ಎಲ್ಲವನ್ನೂ ಶೋಧಿಸಿ ಹೃದಯದಲ್ಲಿ ಭದ್ರವಾಗಿ ಹಿಡಿದುಕೊಳ್ಳಿರಿ, ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಿ. ದೇವರ ಈ ವಾಕ್ಯದ ಮೂಲಕವಾಗಿ ನಮ್ಮನ್ನು ಆಶೀರ್ವದಿಸಿ ಕೂತ್ಕೊಳ್ಳೋಣ. ಕಾಲಿಗೆ ತೆಗೆದುಕೊಳ್ಳೋ ಸಮಯ. ಸಂಡೇ ಸ್ಕೂಲ್ ಮಕ್ಕಳು ಸಂಡೇ ಸ್ಕೂಲ್ಗೆ ಹೋಗಬೇಕು. ಸಾವಿರ ಸಾವಿರ ಶುಭವು ಅನುದಿನ ನನ್ನ ಭರಿಸಲು ಕೃಪೆಯು ಕರುಣೆಯ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ಭರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ.
ದೇವರು ಒಳ್ಳೆಯವನಾಗಿ ನಮ್ಮ ಜೀವಿತಕ್ಕೆ ಒಳ್ಳೆಯ ಕಾರ್ಯಗಳನ್ನ ಮಾಡಿದ್ದಾನೆ ಎಂಬುದಕ್ಕೆ ನಾವೇ ಸಾಕ್ಷಿಗಳಾಗಿದ್ದೇವೆ. ಆಮೇಲೆ ಜೀವಂತವಾಗಿ ಕೊಟ್ಟಿದ್ದೇವೆ, ಸಂತೋಷವಾಗಿದ್ದೇವೆ ಅಂದ್ರೆ ಅದರ ಎಲ್ಲ ಕ್ರೆಡಿಟ್ ಗೋಸ್ ಟು ಮೈ ಜೀಸಸ್. ಇವರು ನಮ್ಮನ್ನು ನಡೆಸೋದಕ್ಕಾಗಿ ದೇವರ ಸ್ತೋತ್ರ ಉಂಟಾಗಲಿ. ಒಂದು ಸಮಯದಲ್ಲಿ ನಾವು ಈ ವಾರದಲ್ಲಿ ಜನ್ಮದಿನ ಆಚರಿಸಿಕೊಳ್ಳುವಂತವರು, ಮದುವೆ ದಿನ ಆಚರಿಸಿಕೊಳ್ಳುವಂತವರು ಇರುವುದಾದ್ರೆ ದಯವಿಟ್ಟು ನೀವು ನಿಂತುಕೊಳ್ಬೇಕು ಅಂತ ಹೇಳ್ಕೊಡ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಾದಂತ ಪರಲೋಕ ತಂದೆ, ಅಪ್ಪ ಪಿತನೇ, ಒಂದು ಸ್ತೋತ್ರ ಉಂಟಾಗಲಿ. ಅಪ್ಪ, ಇವರಿಗೂ ನಾವು ಆರಾಧನೆ ಮಾಡುವಂತೆ ನಮಗೆ ಕೃಪೆ ಕೊಟ್ಟು ಅದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ನೀವು ನಮ್ಮ ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂತ ದೇವನಾಗಿದ್ದಿ, ನಮ್ಮ ಸ್ತೋತ್ರ ಸಿಂಹಾಸನದಲ್ಲಿ ಹಸಿಯನಾಗಿದ್ದಿ, ಅದಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ಒಂದು ವಿಶೇಷ ಸಮಯದಲ್ಲಿ ಏಸಪ್ಪ, ನಮ್ಮ ಒಂದು ದಿವ್ಯ ಜ್ಯೋತಿ ಸಭೆಯಲ್ಲಿ ಅಪ್ಪ ಯಾರೆಲ್ಲ ಜನ್ಮದಿನ ಆಚರಿಸ್ಕೊಳ್ತಾ ಇದ್ದಾರೋ, ಮದುವೆ ದಿನ ಆಚರಿಸ್ಕೊಳ್ತಾ ಇದ್ದಾರೋ ಏಸಪ್ಪ, ಅವರ ದಿನ ಆಶೀರ್ವದಿಸು. ಅವರನ್ನ ಬಲ್ಲಾತ ನೀನಾಗಿದ್ದಿ, ಅವರನ್ನು ಕರೆದಾತ ದೇವ ನೀನಾಗಿದ್ದಿ ಅಪ್ಪ. ಅವರೆಲ್ಲ ಕೊರತೆ ನೀಗಿಸು. ಅವರೊಂದಿಗಿದ್ದು ಕರ್ತ, ಅವರು ನಿನ್ನ ಒಂದು ಕರ್ತನೆ ಅಪ್ಪ ಏಸಪ್ಪ ಸಾಕ್ಷಿಗಳಾಗಿ ಜೀವಿಸುತ್ತಿರ್ಬೇಕಂತ ಬಲವನ್ನ ಜ್ಞಾನವನ್ನ ಕೊಟ್ಟು ನಡೆಸಬೇಕು ನಾನು ಒಪ್ಪಿಸಿಕೊಡುತ್ತೇನೆ. ಬೇಕಾಗಿರುವಂತ ಒಳ್ಳೆ ಆರೋಗ್ಯ ದಯಪಾಲಿಸಿಕೊಡು ಅಪ್ಪ. ನಾವು ಮನುಷ್ಯರ ಮೇಲೆ ನೋಡುತ್ತೇವೆ, ನೀವು ಅಂತರಂಗ ನೋಡುವಂತ ದೇವನಪ್ಪ. ಅವರ ಎಲ್ಲ ಕೊರತೆಗಳನ್ನು ನೀಗಿಸಿ ಅವರು ಇನ್ನೂ ಸೈದಾನ ಸಂತೋಷವಾಗಿರುವಂತೆ ಕಾರ್ಯ ಮಾಡಬೇಕು ನಾನು ಬೇಡುತ್ತೇನೆ. ಒಂದು ಸಮಯದಲ್ಲಿ ನಿನ್ನ ರಾಜ್ಯಕ್ಕಾಗಿ ಸಭೆಗಾಗಿ ಕೊಟ್ಟಿರುವಂತ ಕಾಣಿಕೆಗಳನ್ನು ಒಪ್ಪಿಸಿಕೊಳ್ಳುತ್ತೇನೆ, ದಶಭಾಗಗಳನ್ನು ಒಪ್ಪಿಸಿಕೊಳ್ಳುತ್ತೇನಪ್ಪ. ನೀನು ಆಶೀರ್ವದಿಸಿ ಕೊಟ್ಟಿರುವಂತ ಪ್ರತಿಯೊಂದು ಕರೆಗಳು ನಿನ್ನಿಂದ ಪ್ರತಿಫಲ ಹೊಂದಿಕೊಳ್ಳಬೇಕಪ್ಪ ಏಸಪ್ಪ. ಅವರು ಸಾಲ ಕೊಡುವುದಾಗಿರಬೇಕೇ ಹೊರತು ಸಾಲ ತೆಗೆದುಕೊಳ್ಬಾರ್ದು ಏಸಪ್ಪ. ಆ ರೀತಿಯಾಗಿ ಅವರು ನೀನು ಕಾರ್ಯ ಮಾಡಬೇಕೆ ನಾನು ಬೇಡುತ್ತೇನೆ ಕರ್ತ. ನೀನು ಅವರೊಂದಿಗೆ ಕರ್ತನೆ ಯೋಗ ಹಿರಿಯಾಗಿದ್ದುಕೊಂಡು ಏಸಪ್ಪ, ಈ ಲೋಕದ ಜನಗಳು ಅವರನ್ನು ಕಾಣುವಾಗ ಒಂದು ವ್ಯತ್ಯಾಸವಾದ ಜನರಾಗಿ ಏಸಪ್ಪ. ಹೌದು ರಾಜ ಅಪ್ಪ, ಎಲ್ಲ ಒಂದು ಲೋಕದ ಒಂದು ಆಶೀರ್ವಾದ ಕರ್ತನೆ, ಆತ್ಮಿಕ ಆಶೀರ್ವಾದ ತುಂಬಿಸಲ್ಪಟ್ಟಂತ ಮಕ್ಕಳಾಗಿ ಕಾಣಲ್ಪಡುವಂತೆ ಕಾರ್ಯ ಮಾಡು ಕರ್ತ ಅಪ್ಪ. ಕೊಡದೇ ಇರುವಂತಹ ಕರೆಗಳಂತಹ ಒಪ್ಪಿಸಿಕೊಳ್ಳುತ್ತೇನೆ. ಮುಂಬರುವ ದಿನಗಳಲ್ಲಿ ಆ ಮಕ್ಕಳು ಕೊಡೋದಕ್ಕೆ ಬಲ ಕೊಡು ಅಪ್ಪ. ಸಂಪಾದನೆಗೆ ಬೇಕಾಗಿರುವಂತಹ ಅಪ್ಪ ಹೌದು ರಾಜ, ನೀನೆ ಅವಕಾಶಗಳನ್ನು ಒದಗಿಸಿಕೊಡಬೇಕು ನಾನು ಒಪ್ಪಿಸಿಕೊಳ್ಳುತ್ತೇನಪ್ಪ. ರಕ್ಷಕನೇ, ಒಡೆಯನೇ, ಒಂದು ಸಮಯದಲ್ಲಿ ಕಾಯಿಗಳು ನಿನ್ನ ಒಂದು ಮಹಿಮೆಗಾಗಿ ಉಪಯೋಗಿಸಲ್ಪಡಲಿ ಅಪ್ಪ. ಅದು ನಿನ್ನದು ಕರ್ತ, ನಾವೇ ನಿನ್ನವರಾಗಿದ್ದೇವಲ್ಲ ಕರ್ತ. ನಮ್ಮ ನೀನು ಗೈಡ್ ಮಾಡು, ಲೀಡ್ ಮಾಡು ರಾಜ. ಆ ಕಾಯಿಗಳು ನಿನ್ನ ಒಂದು ಮಹಿಮೆಗಾಗಿ ಉಪಯೋಗಿಸಲ್ಪಡುವಂತ ಕಾರ್ಯ ಮಾಡು ಕರ್ತ. ಅದೇ ರೀತಿಯ ಕರ್ತ, ನಿನ್ನ ದಾಸನ ನಿನಗೆ ಒಪ್ಪಿಸಿಕೊಡುತ್ತೇನೆ ಅಪ್ಪ. ವಾಕ್ಯ ಕೊಡುವಂತ ದಾಸನನ್ನ ನೀನು ಅಭಿಷೇಕಿಸು ಕರ್ತ. ನೀನು ಮಾತನಾಡು, ನಾವು ಕೇಳುತ್ತೇವಪ್ಪ. ನಿನ್ನ ವಾಕ್ಯಗಳು ಅದು ಎಷ್ಟು ರುಚಿಕರವಾಗಿದೆ ನಾವು ಕರ್ತನೆ ಅನುಭವಿಸಿದ್ದೇವೆ ಏಸಪ್ಪ. ಈ ದಿನವೂ ಸಹ ನಮ್ಮ ಆತ್ಮಗಳಿಗೆ ಬೇಕಾಗಿರುವಂತಹ ಮಣ್ಣವನ್ನ ಒದಗಿಸಿಕೊಡಬೇಕೆಂದು ಒಪ್ಪಿಸಿಕೊಡುತ್ತೇನೆ. ಮತ್ತೊಂದು ಆವರ್ತಿ ಎಲ್ಲಾ ಪ್ರಾರ್ಥನಾ ವಿಜ್ಞಾಪನೆಗೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಒಳ್ಳೆಯ ಪಿತನೇ. ಆಮೆನ್. ಪ್ರೈಸ್ ದಿ ಲಾರ್ಡ್. ಸ್ವಲ್ಪ ವೆದರ್ ಆಗಿದ್ರೆ ನಮಗೆ ಸೋತೋಗ್ಬಿಡ್ತಿದ್ದಾನೆ. ಯಾರೋ ಇದೇ ಮಾಡ್ತಾ ಇದ್ದೀರಾ? ಅಲ್ಲೇನಾ ದೇವರ ಸನ್ನಿಧಾನ ಬರುವಂತದ್ದು ಸಂತೋಷವಾದ ಕಾರ್ಯವಾಗಿದೆ ಅಲ್ವಾ? ಲೋಕದಲ್ಲಿ ನಾವೆಷ್ಟು ವಾರ ಎಲ್ಲ ಕಳೆದಿದ್ದೀವಿ. ಲೋಕದಲ್ಲಿ ಯಾರ ಜೀವಿಸ್ಕೊಂಡಿದ್ರಿ ಎಲ್ಲ ಕೈತ್ರಿ. ನಮ್ಮ ಅಶೋಕ್ ಒಬ್ಬ ತುಂಬಾ ಆನೆಸ್ಟ್ ಆಗಿ ಕೈ ಇರ್ತದೆ. ಲೋಕದಲ್ಲಿ ಜೀವಿಸ್ತಾ ಇದ್ವಿ, ಮತ್ತೆ ಏನೋ ಪರಲೋಕದಲ್ಲಿ ಜೀವಿಸ್ದಂಗೆ ಆಗ್ತದಾ? ಲೋಕದಲ್ಲಿ ಎಲ್ಲರೂ ಜೀವಿಸ್ತಾ ಇದ್ವಿ, ಆದ್ರೆ ಏಸಪ್ಪನ ಇದ್ಕೊಂಡು ಜೀವಿಸ್ತಾ ಇದ್ವಿ. ಯಾರಲ್ಲ ಏಸಪ್ಪನ ಹಿಂದೆ ಹೇಗೆ ಜೀವಿಸ್ತಾ ಇದ್ರಿ? ಹುಷಾರಾಗಿತ್ತು. Praise the Lord. My God is good all the time. ಈ ಸಮಯದಲ್ಲಿ ನಮ್ಮ ಮಧ್ಯೆ ಪಾಸ ಗಿರೀಶ್ ಅವ್ರ ಮುಂದೆ ಬಂದು ಅನೌನ್ಸ್ಮೆಂಟ್ ಹೋಗ್ಬೇಕು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಾರದ ಕಾರ್ಯಕ್ರಮಗಳ ಪ್ರಕಟಣೆ ಹೀಗಿರುತ್ತೆ. 27ನೇ ತಾರೀಕು ಅಂದರೆ ಮಂಗಳವಾರ ನಮ್ಮ ಸಭೆಯಲ್ಲಿ 7 ಗಂಟೆಗೆ ಪ್ರಾರ್ಥನೆ ಇರುತ್ತೆ. ದಯಮಾಡಿ ನೀವೆಲ್ಲರೂ ಬಂದು ಅದರಲ್ಲಿ ಭಾಗವಹಿಸಬೇಕಂತ ಹೇಳ್ಕೊಳ್ತೀನಿ. ಅದೇ ರೀತಿ ಶುಕ್ರವಾರ ಕೂಡ 7 ಗಂಟೆಗೆ ಪ್ರಾರ್ಥನೆ ಇರುತ್ತೆ. ನೀವು ಅದರಲ್ಲಿ ಬಂದು ಭಾಗವಹಿಸಿ. ನಾವು ಅನೇಕ ವಿಷಯಗಳಿಗಾಗಿ, ಅನೇಕ ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. ಶನಿವಾರ ಅಂದ್ರೆ 31ನೇ ತಾರೀಕು ಶನಿವಾರ 7 ಗಂಟೆಗೆ ನಮ್ಮ ಸಭೆಯ ಹಾಡಿನ ಅಭ್ಯಾಸ ಇರುತ್ತೆ. ಅದರ ಅನೌನ್ಸ್ಮೆಂಟ್ ಅದು ಯಾರ್ಯಾರು ಬರ್ತಾರೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ತೇವೆ. ದಯವಿಟ್ಟು ಗಮನಿಸ್ರಿ. ಮುಂದಿನ ಭಾನುವಾರ ಅಂದರೆ ಆಗಸ್ಟ್ 1ನೇ ತಾರೀಕು ನಮ್ಮ ಸಭೆಯಲ್ಲಿ 2 ಆರಾಧನೆಗಳು ಇರೋದಿಲ್ಲ. ಒಂದು ಆರಾಧನೆ ಇರುತ್ತೆ. 8:00 ಆರಾಧನೆ ಶುರುವಾಗುತ್ತೆ. ನಾನು ಇನ್ನೊಂದ್ಸರಿ ಹೇಳ್ತೇನೆ. ಮುಂದಿನ ಭಾನುವಾರ ಅಂದ್ರೆ ಆಗಸ್ಟ್ 1ನೇ ತಾರೀಕು ಮೊದಲನೇ ಭಾನುವಾರ ನಮ್ಮ ಸಭೆಯಲ್ಲಿ ಒಂದು ಸರ್ವಿಸ್ ಮಾತ್ರ ಇರುತ್ತೆ, ಒಂದು ಆರಾಧನೆ ಮಾತ್ರ ಇರುತ್ತೆ, 2 ಆರಾಧನೆ ಇರೋದಿಲ್ಲ. ದಯಮಾಡಿ ಎಲ್ಲರೂ ಇದನ್ನ ನೆನಪಲ್ಲಿ ಇಟ್ಕೊಂಡವರಾಗಿ 8:00 ಸಭೆಗೆ ಬರಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ.
ವಿಶೇಷ ಪ್ರಕಟಣೆಗಳು ಅದೇ 1ನೇ ತಾರೀಕು, ಆಗಸ್ಟ್ 1ನೇ ತಾರೀಕು ನಮ್ಮ ಸಭೆಯಾದ ನಂತರ ಸ್ವಪಾಲನ ಸಮಿತಿಯ ಕೂಟ ಇರುತ್ತೆ. ಸ್ವಪಾಲನ ಸಮಿತಿಯಲ್ಲಿರುವಂತಹ ಪ್ರತಿಯೊಬ್ಬರು ಅದರಲ್ಲಿ ಭಾಗವಹಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಅದೇ ರೀತಿ ಇನ್ನೊಂದು ಪ್ರಮುಖವಾದ ವಿಶೇಷ ತಿಳುವಳಿಕೆ 8ನೇ ತಾರೀಕು, ಆಗಸ್ಟ್ 8ನೇ ತಾರೀಕು, ಆಗಸ್ಟ್ 2ನೇ ಭಾನುವಾರ ನಮ್ಮ ಸಭೆಯಲ್ಲಿ ವಿಮೆನ್ಸ್ ಫೆಲೋಶಿಪ್ ಇರುತ್ತೆ, ಸ್ತ್ರೀಯರ ಕೂಟ ಇರುತ್ತೆ. ಇದಕ್ಕೋಸ್ಕರವಾಗಿ ನಿಮ್ಮನ್ನು ನೀವು ಸಿದ್ಧಪಡಿಸ್ಕೊಳ್ರಿ. ಆ ದಿನ ಮನೆಯಲ್ಲಿ ಏನೇನು ಅಡಿಗೆ ಮಾಡ್ಬೇಕೆಲ್ಲ ಮಾಡ್ಬಿಟ್ಟು ಫ್ರೀ ಆಗಿ 8ನೇ ತಾರೀಕು ಸಭೆಯಲ್ಲಿ ಎಲ್ಲರೂ ಭಾಗವಹಿಸಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ತುಂಬಾ ಮುಖ್ಯವಾಗಿ ಮರ್ತೋಗದೆ ಇರುವಂತ ಮೊಬೈಲೇ ಅಲ್ವಾ? ಮೊಬೈಲ್ ಕೆಲಸ ಇದೆ, ತಮಾಷೆ ಮಾಡ್ತಾ ಇದ್ದೀನಿ. ಮತ್ತೊಂದು ಪ್ರಕಟಣೆ ಮಾಡಿಬಿಟ್ಟು ನಮ್ಮ ಪಾಸ್ಟು ನೆಕ್ಸ್ಟ್ ವೀಕ್ ಕಮ್ಯುನಿಯನ್ ಸರ್ವಿಸ್ ಇದೆ. ದಯವಿಟ್ಟು ನಿಮ್ಮನ್ನು ಸಿದ್ಧ ಮಾಡ್ಕೊಂಡು ಬರ್ಬೇಕಂತ ನಾವು ಕೇಳ್ಕೊಳ್ತೇವೆ. ಕಮ್ಯುನಿಯನ್ ಸರ್ವಿಸ್ ಅಲ್ಲಿ ನಾವು ನಮ್ಮನ್ನ ಏನ್ ಮಾಡ್ಕೊಂಡು ಬರ್ಬೇಕು? ಹೆಂಗ್ ಸಿದ್ಧ ಮಾಡ್ಕೊಳ್ಳೋದು? ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಂಡವರಾಗಿ ಬರಬೇಕು. ದೇವರ ಸನ್ನಿಧಾನದಲ್ಲಿ ನಾವು ಕಮ್ಯುನಿಯನ್ ತೆಗೆದುಕೊಳ್ಳೋರಾಗಿದ್ದೇವೆ ಬೇರೆ. ಅದು ಮಾತ್ರವಲ್ಲ, 8ನೇ ತಾರೀಕು ಇರುವಂತಹ ವುಮೆನ್ಸ್ ಫೆಲೋಶಿಪ್ಗೆ ಯಾರೆಲ್ಲ ಹೆಂಗಸರಿದ್ದೀರೋ ಅವರೆಲ್ಲ ಬರಬೇಕು. ದಯವಿಟ್ಟು ನಾನು ಬ್ರದರ್ಸ್ ಹತ್ರ ಒಂದು ಅಪೀಲ್ ಮಾಡ್ತೀನಿ, ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಎಲ್ಲಾ ಬ್ರದರ್ಸ್, ಅವ್ರ ಗಂಡಂದಿರಾಗಿರ್ಬೋದು, ತಮ್ಮಂದಿರಾಗಿರ್ಬೋದು, ತಮ್ಮಂದಿರಾಗಿ ಅಣ್ಣಂದಿರಾಗಿರ್ಬೋದು, ಅವ್ರ ತಂದೆಯರಾಗಿರ್ಬೋದು, ಯಾರಾಗಿದ್ರು ದಯವಿಟ್ಟು ನಿಮ್ಮ ಮನೆಯಲ್ಲಿರುವಂತ ಹೆಂಗಸರನ್ನ ನೀವು 8ನೇ ತಾರೀಕು ಸಭೆ ಆದ ನಂತರ ಕರ್ಕೊಂಡು ಹೋಗ್ಲೇಬಾರ್ದು. ಅವ್ರು ಬಂದ್ಬಿಟ್ರೆ ನಿಮ್ ಜೊತೆ ನಾವು ನಿಮ್ಮನ್ನೇ ಪ್ರಶ್ನೆ ಮಾಡೋದು. ದಯವಿಟ್ಟು ಆ ದಿನ ಮಾತ್ರ ನೀವು ನಿಮ್ಮ ಮನೆ ನೋಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೇವೆ. ಯಾವಾಗಲೂ ಹೆಂಗಸರೇ ನೋಡ್ಕೊತಾ ಇರ್ತಾರೆ. ದಯವಿಟ್ಟು ಆವತ್ತು ನೀವು ಬ್ರದರ್ಸ್ ನಿಮ್ಮ ಮಕ್ಕಳನ್ನಾಗಿರ್ಬೋದು, ಮನೇಲಾಗಿರ್ಬೋದು, ದಯವಿಟ್ಟು ನೋಡ್ಕೊಳ್ಳಿ. ಆ ದಿನ ನಾವು ವುಮೆನ್ಸ್ ಫೆಲೋಶಿಪ್ ತುಂಬಾ ದಿನಗಳಾದ ನಂತರ, ಕಳೆದ ವರ್ಷ ನಾವು ಮಾಡಿದ್ದು, ನನಗೆ ಬರ್ತಾನೆ ಇತ್ತು ಈ ಒಂದು ಪ್ಯಾಂಡಮಿಕ್ ಇಂದ, ಲಾಕ್ಡೌನ್ ಇಂದ ಮಾಡಕ್ಕಾಗಲಿಲ್ಲ. ನಾವು ವುಮೆನ್ಸ್ ಫೆಲೋಶಿಪ್ ಮಾಡುವವರಾಗಿದ್ದೇವೆ. ಯಾರೆಲ್ಲ ಅರ್ಥ ಮಾಡ್ಕೊಂಡ್ರಿ? ಎಷ್ಟನೇ ತಾರೀಕು? ಎಷ್ಟು ಗಂಟೆಗೆ? ದಯವಿಟ್ಟು ಬೇರೆ, ಯಾಕಂದ್ರೆ ನಮಗೋಸ್ಕರ ಮಾಡ್ತಿರುವಂತ ಪ್ರೋಗ್ರಾಮ್, ನಮಗೋಸ್ಕರವಲ್ಲ. ನಮಗೋಸ್ಕರ ನಾನು ಜೇಕಬಣ್ಣ ಗಿರೀಶಿದೆ ಸಾಕು ಅಲ್ವಾ? ನಿಮಗೋಸ್ಕರ ಮಾಡುವಂತ ಪ್ರೋಗ್ರಾಮ್. ಅದಕ್ಕೋಸ್ಕರ ಓಡೋಗ್ಬೇಡಿ. ನೀವು ಓಡೋದು ಸಹ ನಾವು ಬಿಡೋದಿಲ್ಲ. ಅಲ್ಲಿ ಬಾಗಿಲು ಹಾಕ್ಬಿಡ್ತೀನಿ, ನೀವು ಇರ್ಲೇಬೇಕು. ದೇವರ ಒಂದು ಸನ್ನಿಧಾನದಲ್ಲಿ ಕೆಲವೊಂದು ಕಾರ್ಯಗಳನ್ನ ಕಲಿಬೇಕಾಗಿರುತ್ತೆ ಅಲ್ವಾ? ನಾವು ಯಾವಾಗಲೂ ಒಂದೇ ತರ ಇರ್ತೀವಿ. ಲೆಟ್ಸ್ ಹ್ಯಾವ್ ಎ ಡಿಫರೆಂಟ್, ಒಂದು ಸ್ವಲ್ಪ ವ್ಯತ್ಯಾಸವಾಗಿ ನಾವು ಕಾರ್ಯಗಳನ್ನ ಮಾಡುವವರಾಗಿದ್ದೇವೆ. ಅದಕ್ಕಾಗಿ ನಾನು ನಿಮ್ಮನ್ನ ಕೇಳಿಕೊಳ್ಳುವವಳಾಗಿದ್ದೇನೆ. ಈಗ ನಮ್ಮ ಮಧ್ಯದಲ್ಲಿರುವಂತ ರೆವರೆಂಡ್ ಸೈಮನ್ ಅವರು ಮುಂದೆ ಬಂದು ವಾಕ್ಯ ಹಂಚಬೇಕಂತ ಕೇಳ್ಕೊಳ್ತೇವೆ. Want to escape next week from your wives and brothers and sisters, the best way to stay in the church for you. ನೀವು ನಿಮ್ಮ ತಾಯಿಯರಿಂದ ಹೆಂಡತಿಯರಿಗೆ ತಪ್ಪಿಸ್ಕೊಳ್ಬೇಕಂದ್ರೆ 8ನೇ ತಾರೀಕು ನೀವು ಅವ್ರನ್ನ ಚರ್ಚಲ್ಲೇ ಬಿಡ್ಬೇಕಂತ ಕೇಳ್ಕೊಳ್ತೀನಿ. I was asked to talk to you about the Christian stewardship. ನಾನು ಕ್ರೈಸ್ತ ಮನೆ ಮಾಡ್ತೇವೆ ಕುರಿತಾಗಿ ಮಾತಾಡಬೇಕೆಂದು ಕೇಳ್ಕೊಂಡಿದ್ದಾರೆ ನನ್ನನ್ನ. I was thinking to develop what is stewardship, what is there in the Bible, but I changed my mind. ನಾನು ಸತ್ಯವೇದದಲ್ಲಿ ಆ ಒಂದು ಪಾರುಪತ್ಯದ ಕುರಿತಾಗಿ ಏನ್ ಹೇಳ್ತಾರೆ ಅಂತ ನಿಮ್ಮೊಂದಿಗೆ ಹಂಚ್ಕೋಬೇಕು ಅನ್ಕೊಂಡೆ, ಆದ್ರೆ ಅದನ್ನ ನಾನು ಟಾಪಿಕ್ ನ ಬದಲಾಯಿಸ್ಕೊಂಡಿದ್ದೀನಿ. Then I decided to present people in the Bible who were a good steward of what God has given to them. ದೇವರ ವಾಕ್ಯದಂತ ಆ ಒಂದು ಜನಗಳು ಯಾವ ರೀತಿಯಾಗಿ ದೇವರು ಕೊಟ್ಟಂತ ಪಾರುಪತ್ಯ ಕಾರ್ಯವನ್ನ ಮಾಡಿದ್ದಾನೆ ಎಂಬುದು ನಿಮ್ಮನ್ನು ಹಂಚಿಕೊಳ್ಬೇಕು ಅಂತ ಅನ್ಕೊಂಡಿದ್ದೆ. If I want to bring to your memories God creating the Garden of Eden. ದೇವರು ಆ ಒಂದು ಏದೇನ್ ತೋಟವನ್ನ ಸೃಷ್ಟಿ ಮಾಡಿದ್ರೆ ನಿಮ್ಗೆ ಗೊತ್ತಿದೆ. If anyone can point out from the Bible that God did not give anything
that God withheld from man from giving. ದೇವರ ವಾಕ್ಯದಲ್ಲಿ ನೋಡುವುದಾದ್ರೆ ಮನುಷ್ಯನಿಗೆ ಯಾವುದನ್ನ ಕೊಟ್ಟಿಲ್ಲ ಅಂತ ಒಂದು ವಾಕ್ಯ ಕೂಡ ಇಲ್ಲ. ದೇವರು ಮನುಷ್ಯನಿಗೆ ಬೇಕಾದೆಲ್ಲವನ್ನ ಕೊಟ್ಟಿದ್ದಾನೆ. If you have your memories, tell me what God did not give to you, Adam and Eve. ನಿಮ್ಮಲ್ಲಿ ಆ ಒಂದು ಜ್ಞಾಪಕ ಇರುವುದಾದ್ರೆ ಆದಾಮ ಅವಳಿಗೆ ದೇವರು ಏನು ಕೊಡಲಿಲ್ಲ ಎಂಬುದು ಹೇಳಿ. You read the whole Bible that God was so mindful that He provided everything even beyond they can think and imagine. ಅವರ ಆಲೋಚನೆ ಮಾಡೋದಕ್ಕಿಂತಲೂ ಅವರ ಜ್ಞಾನಕ್ಕಿಂತಲೂ ಮೇಲಾಗಿ ದೇವರು ಬೇಕಾದೆಲ್ಲವನ್ನ ಕೊಟ್ಟಿದ್ದು. So on the aspect of God, God is love Adam and Eve, the human being, that He gave everything to them. ದೇವರ ಆದಾಮ ಅವರನ್ನ ಮನುಷ್ಯ ಕುಲವನ್ನ ಅಷ್ಟು ಪ್ರೀತಿ ಮಾಡಿ ಅವ್ರಿಗೆ ಬೇಕಾದೆಲ್ಲವನ್ನ ಕೊಟ್ಟನು. That is God's attitude towards man. ಅದೇ ದೇವರ ಮನೋಭಾವನೆ ಮನುಷ್ಯನ ಕಡೆಗೆ ಇರುವಂತದ್ದು. But look at the attitude of man to God. ಆದ್ರೆ ಮನುಷ್ಯನ ಒಂದು ಮನೋಭಾವನೆ ದೇವರ ಕಡೆ ನೋಡುವುದಾದ್ರೆ They forgot about all other things God gave them. ದೇವರ ಕೊಟ್ಟಂತ ಬೇರೆ ಎಲ್ಲವನ್ನ ಮರೆತುಬಿಟ್ರು. They were focusing on one thing God did not give them. ದೇವರ ಕೊಡದೇ ಇರುವಂತ ಒಂದೇ ಒಂದು ಕಾರ್ಯವನ್ನೇ ಅವರು ದೃಷ್ಟಿ ಇಟ್ಟಿದ್ರು. If you want to understand that stewardship, this is what we are. ನಾವು ಆ ಪಾರುಪತ್ಯ ಮಾಡುವಂತ ಒಂದು ಕಾರ್ಯವನ್ನ ನಾವು ತಿಳ್ಕೊಳ್ಬೇಕಂದ್ರೆ ಇದನ್ನ ನಾವು ಚೆನ್ನಾಗಿ We ತಿಳ್ಕೊಳ್ಬೇಕು. forgot about all other things God blessed us with. ದೇವರು ಕೊಟ್ಟಂತ ಎಲ್ಲ ಆಶೀರ್ವಾದ ನಾವು ಮರೆತುಬಿಟ್ಟಿದ್ದೇವೆ. But they were focused on one thing God forbid them to do. ದೇವರು ಮಾಡಬೇಡ ಅಂದಂತ ಒಂದು ಕಾರ್ಯದ ಮೇಲೆ ಅವರ ದೃಷ್ಟಿ ಇಟ್ಟಿದ್ರು. In the human temptation, there are two things. Okay? ಮನುಷ್ಯನಿಗೆ ಬರುವಂತಹ ಒಂದು ಶೋಧನೆಯಲ್ಲಿ ಎರಡು ಕಾರ್ಯಗಳು ಉಂಟು. There are temptation which are sudden. ಆ ಒಂದು ಶೋಧನೆ ಅನ್ನೋದು ತಕ್ಷಣ ಬರುವಂತದ್ದು. It is, you have no time to think about it. ಯಾವ ಸಮಯದಲ್ಲಿಲ್ಲ ನೀವು ಆಲೋಚನೆ ಮಾಡೋದಕ್ಕೆ. But there are second aspect is your sin is very progressive. You always think about it. ಎರಡನೇದಾಗಿ ಆ ಪಾಪ ಅನ್ನೋದು ಮುಂದುವರಿಸಿಕೊಂಡು ಹೋಗುವಂತ ತುಂಬಾ ಸಮಯ ಇರ್ತದೆ, ಅದು ಮುಂದುವರಿಸಿಕೊಂಡೇ ಹೋಗುವಂತ. If you go to the court, ನೀವು ಕೋರ್ಟ್ ಹೋಗುವುದಾದ್ರೆ if somebody murdered, ಆ ನ್ಯಾಯಾಲಯದಲ್ಲಿ ಯಾರಾದ್ರೂ ಸಾಯಿಸ್ಬಿಟ್ಟು ಕೊಳ್ಳಿ, the judge will see that what is your intention of this murder. ಆ ನ್ಯಾಯಾಧೀಶನ್ ಕೇಳೋದು ಈ ಒಂದು ಕೊಲೆ ಮಾಡೋದಕ್ಕೆ ನಿನ್ನ ಒಂದು ಯೋಚನೆ ಏನು, ನಿನ್ನ ಆಲೋಚನೆ ಆಗಿತ್ತು, ಏನು ಉದ್ದೇಶ ಆಗಿತ್ತು ಅಂತ ನೋಡ್ತಾನೆ. If you have planned this for the last 2 years, 2 ವರ್ಷದಿಂದ ನೀನು ಇದನ್ನ ಯೋಚನೆ ಮಾಡ್ಕೊಂಡಿದ್ದಿದ್ರೆ the judge probably will give you hand to death. ಆ ಒಂದು ನ್ಯಾಯಾಧೀಶನು ನಿಮಗೆ ಇದು ನೇಣು ಹಾಕುವಂತ ಒಂದು ದಂಡನೆ ಕೊಟ್ಬಿಡ್ತಾನೆ. I don't want to propose to you that you kill, so I don't want to share more than this. ಇದಕ್ಕಿಂತ ಅಧಿಕವಾಗಿ ನಾನು ಹೇಳಕ್ ಹೋಗಲ್ಲ, ಯಾಕಂದ್ರೆ ನೀವು ಸಭೆಯಲ್ಲಿದ್ದೀರಿ. So Adam and Eve, they were focusing on what God did not ask them to do. ದೇವರು ಯಾವುದನ್ನ ಮಾಡಬೇಡ ಅಂದ್ರು ಅದನ್ನೇ ಆದಾಮ ಅವ್ವ ಮಾಡುವುದಕ್ಕೆ ದೃಷ್ಟಿ ಇಟ್ಟಿದ್ರು. Now this is the story of human being in this world. ಈ ಲೋಕದಲ್ಲಿ ಮನುಷ್ಯನ ಒಂದು ಚರಿತ್ರೆ, ಒಂದು ಕಥೆ ಈ ರೀತಿಯಾಗಿದೆ. And you know the story, what happened to human being when you are focused on forbidden things. You have to leave what God has given. ಮನುಷ್ಯನು ದೇವರು ಯಾವುದನ್ನ ಮಾಡಬೇಡ ಅಂತ ಅದರ ಮೇಲೆ ದೃಷ್ಟಿ ಇಡುವುದಾದ್ರೆ ದೇವರು ಕೊಟ್ಟಿದ್ದನ್ನು ಸಹ ಕಲಿಸ್ಕೊಳ್ತಾನೆ. They were focusing on one thing, then God has to tell them that you are no longer stewarding what I have created in this world. ಆ ರೀತಿಯಾಗಿ ಮನುಷ್ಯರು ಮಾಡಬೇಕಾದ್ರೆ ದೇವರು ಹೇಳ್ತಾನೆ, ಈ ಲೋಕದಲ್ಲಿ ನಾನು ಸೃಷ್ಟಿ ಮಾಡಿದಂತಹ ಒಂದು ಪಾರುಪತ್ಯ ಮಾಡುವಂತ ಕಾರ್ಯವನ್ನ ನೀನು ಮಾಡ್ತಾ ಇಲ್ಲ ಅಂತ ಹೇಳುವಂತವನಾಗಿರ್ತಾನೆ. So they have to send out of the garden of Eden. ಅದಕ್ಕಾಗಿ ಆ ದೇವರು ಅವರನ್ನ ಏದೇ ತೋಟದ ಹೊರಗೆ ಕಳಿಸ್ಬಿಡ್ತಾರೆ. There is a Bible verse, God will take away from those who do not have and give it to those who have. ದೇವರ ವಾಕ್ಯ ಹೇಳ್ತದೆ, ಇಲ್ಲದವರಿಂದ ತೆಗೆದು ಇದ್ದವರಿಗೆ ಕೊಡಲ್ಪಡ್ತದೆ. No, he will take ಇದ್ದವರಿಂದ ತೆಗೆದುಕೊಂಡು ಇಲ್ಲದವರಿಗೆ ಕೊಡಲ್ಪಡ್ತದೆ. I got confused with this. ಇದರಿಂದ ನಾನು ಗಲಿಬಿಲಿಗೊಂಡಿದ್ದೆ. God has to take from the man and women who has and give it to the man and women who do not have. ಯಾರ ಹತ್ರ ಇದೆಯೋ ಅವರು ತೆಗೆದುಕೊಂಡು ದೇವರು ಕೊಡ್ಬೇಕು, ಇರೋರ ಹತ್ರ ಇಲ್ದೇ ಇರೋರ ಹತ್ರ ಕೊಡ್ಬೇಕು. Then God reminded that you have to understand this differently. ದೇವರು ಏನು ಈ ಒಂದು ವ್ಯತ್ಯಾಸ ನೀನು ಅರ್ಥ ಮಾಡ್ಕೊಳ್ಬೇಕು. Because if you say that you don't have anything from what God has already given you, He will take away from that and give it to people who say, God bless me with money. ದೇವರು ನಮಗೆ ಕೊಟ್ಟರು ಸಹ ನಾವು ಕೊಟ್ಟಿಲ್ಲ ಅಂತ ಹೇಳ್ಬೇಕಾದ್ರೆ ಅವರಿಂದ ತೆಗೆದುಕೊಂಡು ಯಾರೆಲ್ಲ ದೇವರು ಕೊಟ್ಟಿದ್ದಾರೆ ಅಂತ ಅವರು ಒಂದು ಸ್ತೋತ್ರ ಮಾಡ್ತಾರೆ, ಅವ್ರಿಗೆ ಕೊಟ್ಬಿಡ್ತಾರೆ. So today I want to tell you how good steward Moses was in the Bible. ಸತ್ಯವೇದದಲ್ಲಿ ಮೋಶೆ ಎಷ್ಟು ಒಳ್ಳೆಯ ಪಾರುಪತ್ಯ ಮಾಡುವಂತನಾಗಿದ್ದಾನೆ ಅಂತ ನಾನು ನಿಮಗೆ ಹೇಳ್ತೇನೆ. And you can go home and read Exodus chapter 14. ಅವನು ವಿಮೋಚನ ಕಾಂಡ 14ನೇ ಅಧ್ಯಾಯ ನೀವು ಮನೆಗೆ ಓದಬಹುದು. But I want to tell you about Moses. ಮೋಶೆ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. Some people believe that he lived 100 years. 100 ವರ್ಷ ಜೀವಿಸಿದ್ರು ಅಂತ ಅನೇಕರು ನಂಬ್ತಾರೆ. If he lived 100 years,
He started his ministry at the age of 80. ಆತನು 80 ವರ್ಷದವನಾಗಿದ್ದಾಗ ಆತನು ಸೇವೆಯನ್ನು ಪ್ರಾರಂಭಿಸಿದನು. So what did he was doing all these 80 years, and he came at the end of his life. 80 ವರ್ಷ ಆತನು ಜೀವಿಸಿದ ನಂತರ ಆತನು ಸೇವೆಗೆ ಬರುವುದನ್ನು ನೋಡ್ತೇವೆ. So I call it a formative years of Moses' life. ಅಂದ್ರೆ ಅದು ಕಳೆದು ಹೋದಂತ ಕಾಲಗಳು ಎಂಬುದನ್ನು ನಾನು ಮೋಶೆಯ ಜೀವಿತದಲ್ಲಿ ಹೇಳ್ತೇನೆ. You know that you have to understand that Moses is among those people who lived as a slave in Egypt. ಐಗುಪ್ತದಲ್ಲಿ ಗುಲಾಮರಾಗಿ ಜೀವಿಸಿದಂತ ಕಾಲಗಳಲ್ಲಿ ಮೋಶೆ ಜೀವಿಸಿದನು. They compared their life with the rest of the people in Egypt. ಆ ಐಗುಪ್ತದಲ್ಲಿ ಬೇರೆ ಜನಗಳೊಂದಿಗೆ ಅವರು ಹೋಲಿಕೆ ಮಾಡ್ಕೊಳ್ತಾ ಇದ್ರು. They realized that we are the slave people, they are the free people. ಅವ್ರು ಅನ್ಕೊಳ್ತಾರೆ ನಾವು ಗುಲಾಮರು, ಅವರಾದ್ರು ಸ್ವಾತಂತ್ರ್ಯ ಉಳ್ಳವರಾಗಿದ್ದಾರೆ. They are sitting and relaxing at home, but we are working for 18 hours. ಅವರು ಮನೆಯಲ್ಲಿ ಚೆನ್ನಾಗಿದ್ದಾರೆ, ಆದ್ರೆ ನಾವು ಅವರು 18 ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದ್ದೇವೆ. And they are enjoying life, but we are suffering. ನಾವು ಅವರು ಜೀವನ ಚೆನ್ನಾಗಿ ಅನುಭವಿಸ್ತಾ ಇದ್ದಾರೆ, ನಾವು ಅವರಲ್ಲಿ ಕಷ್ಟ ಪಡ್ತಾ ಇದ್ದೇವೆ. But God influenced Moses, and he told him to realize what he has given to them in the midst of these situations. ಈ ಎಲ್ಲಾ ಒಂದು ಸನ್ನಿವೇಶಗಳು ಸಹ ದೇವರು ಅವರಿಗೆ ಕೊಟ್ಟಿದ್ದನ್ನ ಅವರು ತಿಳ್ಕೊಳ್ಬೇಕೆಂಬುದನ್ನೇ ಮೋಶೆಗೆ ದೇವರು ಹೇಳ್ತಾರೆ. Can anyone imagine that Moses began to recognize the goodness of the Lord in the land of Egypt? ಅವನ ಐಗುಪ್ತದಲ್ಲಿ ಮೋಶೆ ದೇವರ ಒಳ್ಳೆತನವನ್ನು ಕಂಡುಕೊಂಡ ಇದನ್ನು ನಾವು ತಿಳ್ಕೊಳ್ಳೋಕೆ ಸಾಧ್ಯವಾ? We will not recognize that. ನಾವು ಆ ರೀತಿಯಾಗಿ ಗುರುತಿಸೋದಿಲ್ಲ. We are even, very upset with the lockdown. ನಾವು ದೇವರನ್ನೇ ಈ ಲಾಕ್ಡೌನ್ ನಾವು ತುಂಬಾ ಅಪ್ಸೆಟ್ ಆಗಿದ್ದೀವಿ. We were not able to stay at home. ನಮಗೆ ಮನೆಗೆ ಆಗ್ತಾ ಇಲ್ಲ. Oh, I used to go to Commercial Street and Brigade Road. ನಾವು ಕಮರ್ಷಿಯಲ್ ಹೋಗ್ತಾ ಇದ್ದೆ, ಬ್ರಿಗೇಡ್ ಹೋಗ್ತಾ ಇದ್ದೆ. I cannot see my wife's face because she is putting the mask. ಅವ್ರು ಮಾಸ್ಕ್ ಹಾಕೊಂಡಿದ್ದಾರೆ, ನನ್ನ ವೈಫ್ ಮುಖ ನೋಡಕ್ ಆಗ್ತಾ ಇಲ್ಲ. But for years, God's children lived in Egypt as a slave, but God told Moses to recognize the goodness in the slavery of Egypt. ಇಷ್ಟು ವರ್ಷದ ಕಾಲ ಐಗುಪ್ತದಲ್ಲಿ ಇಸ್ರೇಲ್ ಜನಗಳು ಗುಲಾಮರಾಗಿದ್ರು ಸಹ ದೇವರು ಮೋಶೆಗೆ ಹೇಳ್ತಾನೆ ದೇವರ ಒಳ್ಳೆತನವನ್ನ ಕಂಡುಕೊಳ್ಳೋದಕ್ಕೆ. It was difficult for Moses to realize that. ಆದ್ರೆ ಮೋಶೆಗೆ ತುಂಬಾ ಕಷ್ಟವಾಗಿತ್ತು ಅದನ್ನ ತಿಳಿದುಕೊಳ್ಳೋದಕ್ಕೆ. But God made a situation for him that he will realize and celebrate what God has given to him. ಮೋಶೆ ಅದನ್ನು ತಿಳಿದುಕೊಳ್ಳುವುದಕ್ಕಾಗಿ ಕೊಂಡಾಡುವುದಕ್ಕಾಗಿ ದೇವರು ಒಂದು ಅವಕಾಶವನ್ನ ಮಾಡಿಕೊಟ್ಟರು. You know the story. ಆ ಒಂದು ಕಥೆ ನಿಮ್ಗೆ ಗೊತ್ತು. God to teach him this lesson, he has to engage the entire family in Egypt. ಆ ಒಂದು ಪಾಠವನ್ನು ಕಲಿಸುವುದಕ್ಕಾಗಿ ಮೋಶೆ ಕುಟುಂಬವನ್ನ ಆ ಒಂದು ಐಗುಪ್ತದಲ್ಲಿ ಅವರು ಇರುವಂತೆ ಮಾಡಿದ ದೇವರು. Please listen this carefully. I'm teaching this as a teaching. Okay, I'm not preaching. I'm teaching so that the Christian church will understand what God has given. ನಿಮಗೆ ನಾನು ಬೋಧನೆ ಮಾಡ್ತಾ ಇದ್ದೀನಿ, ಪ್ರಬೋಧನೆ ಮಾಡ್ತಾ ಇಲ್ಲ. ಕ್ರೈಸ್ತ ಒಂದು ಪಾರುಪತ್ಯ ಎಂಬುದು ಯಾವುದೇ ನೀವು ತಿಳ್ಕೊಳ್ಬೇಕು ಸಭೆಯಾಗಿ. In order to shape one man called Moses, he has to engage everyone in their family to contribute in understanding his life. ಮೋಶೆಯನ್ನ ದೇವರು ಕರೆದು ನಿಲ್ಲಿಸುವುದಕ್ಕಾಗಿ ಆ ಕುಟುಂಬದ ಎಲ್ಲರನ್ನ ದೇವರು ಉಪಯೋಗಿಸಬೇಕಾಗಿತ್ತು. First he picked up his mother. ಆತನ ತಾಯಿಯನ್ನು ದೇವರು ತೆಗೆದುಕೊಂಡ್ರು. And he God told her that like any other male child, your son also will be killed. ಬೇರೆ ಗಂಡು ಮಕ್ಕಳ ಹಾಗೆ ನಿನ್ನ ಮಗನು ಸಹ ಸಾಯಿಸಲ್ಪಡ್ತಾನೆ. So therefore you pick up your child even before he was 2 years old and put it in a basket and leave it in a Nile river. ಆ 7 ವರ್ಷಕ್ಕಿಂತಲೂ ಕಮ್ಮಿ ಇದ್ದಂತ ಆ ಒಂದು ಮೋಸೆಯನ್ನ ಆ ಒಂದು ಬುಟ್ಟಿಯಲ್ಲಿ ಹಾಕಿ ನೈಲ್ ನದಿಯಲ್ಲಿ ಬಿಡಬೇಕಾಗಿತ್ತು. What God you are doing this? ಏನ್ ದೇವರು ಈ ತರ ಮಾಡ್ತಾ ಇದೆ ನಮಗೆ? I have a plan and purpose for his life. ಆತನ ಜೀವಿತದಲ್ಲಿ ಒಂದು ಉದ್ದೇಶ ಉಂಟು. The steward is what God has given to her, God is asking her to give back to him. ದೇವರು ಕೊಟ್ಟದ್ದನ್ನ ದೇವರಿಗೆ ತಿರುಗಿ ಕೊಡುವಂತದ್ದೇ ಒಂದು ಪಾರುಪತ್ಯ ಮಾಡುವಂತದ್ದು. There are emotional agony that each family is going through. ಪ್ರತಿಯೊಂದು ಕುಟುಂಬವು ಆ ಒಂದು ಭಾವನೆಗಳಿಂದ ತೊಂದರೆ ಪಡುವಂತಹ ಒಂದು ಕಷ್ಟಪಡುವಂತಹ ಒಂದು ಕಾಲದಲ್ಲಿ ಅವರು ಹಾದು ಹೋಗುತ್ತಾ ಇದ್ರು. The child doesn't understand anything. ಮಗು ಏನು ಅರ್ಥ ಆಗ್ತಾ ಇಲ್ಲ. But mother understands everything. ಅದೇ ತಾಯಿಗೆಲ್ಲ ಅರ್ಥ ಆಗ್ತಾ ಇದೆಯಲ್ಲ. So can any mother take up the child and put it in a basket and leave it in a river, Nile river, so that she don't know where this child will live? ಯಾವ ತಾಯಿಯಾದ್ರೂ ತನ್ನ ಮಗುವನ್ನ ಬುಟ್ಟಿಲಿ ಹಾಕಿ ನೈಲ್ ನದಿಯಲ್ಲಿ ಬಿಟ್ಬಿಡ್ತಾರ, ನಾ ಮಗು ಏನಾರ ಆಗತ್ತೆ ಏನಾರ ಆಗ್ಲಿ ಅಂತ ಹೇಳ್ಬಿಟ್ಟು. Probably Moses' mother would have thought, this is God's child. He saved us. He is able to save my child if he is willing. ಮೋಶೆ ಅನ್ಕೊಂಡಿರ್ಬೋದು ದೇವರಿಗೆ ಸಾಧ್ಯ ಉಂಟು ನನ್ನ ಮಗನ ಕಾಪಾಡೋದಕ್ಕಾಗಿ ಅನ್ಕೊಂಡು ಆಕೆ ಬಿಟ್ಬಿಡಿರ್ಬೇಕು.
So God used that childhood nature and He picked up the child in a palace. ಆ ಒಂದು ಮಗುವನ್ನ ಅರಮನೆಯಲ್ಲಿ ಬೆಳೆಯುವಂತೆ ದೇವರು ಮಾಡಿದ್ರು. If you read the background of the Egypt and Moses' life, ಆ ಐಗುಪ್ತವನ್ನು ಮತ್ತೆ ಮೋಶೆಯ ಜೀವಿತದ ಹಿನ್ನೆಲೆ ನೀವು for the ನೋಡುವುದಾದರೆ last 80 years, he learned everything that are needed to lead God's people in the wilderness. 80 ವರ್ಷಗಳ ಕಾಲ ಆತನು ಆ ಒಂದು ಅರಣ್ಯದಲ್ಲಿ ತನ್ನ ಇಸ್ರೇಲ್ ಮಕ್ಕಳನ್ನು ನಡೆಸುವುದಕ್ಕೆ ಬೇಕಾದೆಲ್ಲವನ್ನು ಕಲಿತುಕೊಂಡನು. No fees. ಯಾವ ಒಂದು ಹಣ ಕೊಡಲಿಲ್ಲ ಆತನು. If you look at the history very carefully, he learned the military strategy in Pharaoh's palace. ಸತ್ಯವೇದ ಹೇಳ್ತಾನೆ ಆತನು ಆ ಒಂದು ಅರಮನೆಯಲ್ಲಿ ಆ ಸೈನ್ಯಕ್ಕೆ ಬೇಕಾದಂತ ಎಲ್ಲ ಕೌಶಲ್ಯವನ್ನ ಕಲ್ತ್ಕೊಂಡು He understood how the military operate in Egypt. ಯಾವ ರೀತಿಯಾಗಿ ಆ ಒಂದು Military. ಸೈನ್ಯ ಯಾವ ರೀತಿಯಾಗಿ ಕಾರ್ಯ ಮಾಡ್ತದೆ ಅಂತ ಆತನು ಐಗುಪ್ತದಲ್ಲಿ He ಕಲ್ತ್ಕೊಂಡ. understood the naval base of the Nile River, ಯಾವ ತರ ನೈಲ್ ನದಿ ಹೋಗ್ತದೆ, ಯಾವ ದಾರಿ ಹೋಗುತ್ತೆ ಅಂತ ತಿಳ್ಕೊಂಡ. how to swim and fight in a navy aspect he learned. ಯಾವ ರೀತಿಯಾಗಿ ಅವನು ಸಮುದ್ರದ ಮೇಲೆ ಸಹ ಅಂದ್ರೆ ಆ ನದಿ ಮೇಲೆ ಸಹ ಯುದ್ಧ ಮಾಡಬೇಕು ಅಂತ He ಕಲ್ತ್ಕೊಂಡ. learned the social structure of Egypt. ಆ ಸಾಮಾಜಿಕವಾಗಿದ್ದಂತ ಕಾರ್ಯಗಳನ್ನು ಸಹ ಕಲ್ತ್ಕೊಂಡ. He understood the economic situation of Egypt. ಆ ಒಂದು ಆರ್ಥಿಕವಾದ ಕಾರ್ಯವನ್ನು ಸಹ ಆತನು ಕಲ್ತ್ಕೊಂಡ. God used a difficult path to teach him 80 years of lesson. That is what God blessed him with. ಆತನು ಮೋಶೆಗೆ 80 ವರ್ಷಗಳ ಕಾಲ ಆತನು ಎಲ್ಲವನ್ನ ಕಲಿತುಕೊಳ್ಳುವಂತೆ ಆಶೀರ್ವದಿಸಿದನು. Now tell me, did God bless Moses in Egypt? ಐಗುಪ್ತದಲ್ಲಿ ದೇವರು ಮೋಶೆಯನ್ನು I don't know ಆಶೀರ್ವದಿಸಿದನು. what situation you are in today. ನೀವು ಈ ದಿನಗಳಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಾ If ಇದ್ದೀರಿ you ಗೊತ್ತಿಲ್ಲ. fail to recognize what God has given to you, you and me will be a people in Egypt who always curse God and say to him that God, you are brought to this situation. ನೀವು ದೇವರಿಗೆ ಕೊಟ್ಟಿರುವಂತ ಆಶೀರ್ವಾದದಲ್ಲಿ ನೀವು ಸಂತೋಷವಾಗಿ ಇಲ್ಲದೇ ಇರುವುದಾದ್ರೆ, ದೇವರಿಗೆ ಸ್ತೋತ್ರ ಮಾಡದೇ ಇರುವುದಾದ್ರೆ, ಐಗುಪ್ತದಲ್ಲಿ ಇಸ್ರೇಲ್ ಜನ ಯಾವ ರೀತಿಯಾಗಿ ದೇವರಿಗೆ ಗುಣಗುಡುತ್ತಿದ್ದರೋ ಆ ರೀತಿಯಾಗಿ ನೀವು ಇರ್ತೀರಾ. So God helped Moses to recognize the talent for 80 years of his knowledge and understanding to do God's will. ದೇವರ ಚಿತ್ತವನ್ನ ಮಾರ್ಗವನ್ನ ಮಾಡುವುದಕ್ಕಾಗಿ ಮೋಶೆಗೆ ದೇವರು ಆ ಒಂದು 80 ವರ್ಷಗಳ ಕಾಲ ಎಲ್ಲವನ್ನೂ ಕಲಿಸಿಕೊಟ್ಟನು. After 80 years of God's grace and training to him, ಆ 80 ವರ್ಷಗಳ ಕಾಲ ಆ ಟ್ರೈನಿಂಗ್ ಆದ ನಂತರ one day he met him in the wilderness. ಆ ಒಂದು ಅರಣ್ಯದಲ್ಲಿ ಮೋಶೆ ದೇವರನ್ನ ಕಂಡುಕೊಂಡನು. He told him that, hey, you have to take all these people and leave Egypt and take them to the promised land. ಈ ಎಲ್ಲಾ ಜನಗಳನ್ನು ಕರ್ಕೊಂಡು ಆ ಒಂದು ಅರಣ್ಯವನ್ನ ಬಿಟ್ಟು ಐಗುಪ್ತವನ್ನ ಬಿಟ್ಟು ಅರಣ್ಯದಲ್ಲಿ ನೀವು ನಡೆಸಬೇಕು. With all the 80 years of talent and learning that he had, God provided them in the palace, though he was a slave boy. ಆತನು ಗುಲಾಮನಾಗಿದ್ದರೂ ಸಹ ಅರಮನೆಯಲ್ಲಿ ದೇವರು ಆತನಿಗೆ ಬೇಕಾದೆಲ್ಲವನ್ನ ಕಲಿಸಿಕೊಟ್ಟನು. He told God, ದೇವರಿಗೆ ಆತನು ಹೇಳ್ತಾನೆ, I cannot speak well. ನಾನ್ ಮಾತಾಡಕ್ಕಾಗಲ್ಲ. You are looking for a wrong guy. ನೀನು ತಪ್ಪಾದವರು ನೋಡ್ತಾ ಇದ್ಯಾ. Because I have a clambering tongue, I have a impaired speech. ನಾನು ಮಾತಾಡೋನು, ನನಗೆ ಮಾತಿ ಚೆನ್ನಾಗಿ ಬರೋದಿಲ್ಲ. A man, God provided all the resources in the palace, privilege of any other child who could have in the Egypt child in the Hebrew child in the Egypt. He is telling to God that I don't have anything. You gave me nothing that I can lead your people to them. ದೇವರು ಆತನ ಐಗುಪ್ತ ಅರಮನೆಯಲ್ಲಿ ಎಲ್ಲವನ್ನ ಕಳಿಸಿಕೊಟ್ಟಾಗೂ ಸಹ, ಎಲ್ಲ ಸಾಮರ್ಥ್ಯ ಕೊಟ್ಟಿದ್ರು ಸಹ ಆತನು ಹೇಳ್ತಾನೆ, ನನಗೆ ಆಗೋದಿಲ್ಲ ಈ ಜನಗಳ ನಡೆಸೋದಿಕ್ಕೆ. How many of us think like that? ನಾವು ಎಷ್ಟು ಜನ ಆತರ ಯೋಚನೆ ಮಾಡ್ತೀವಿ. Look at, they are good. ಅವ್ರು ಚೆನ್ನಾಗಿದ್ದಾರೆ, I am not good. ನಾನ್ ಚೆನ್ನಾಗಿಲ್ಲ. She is very pretty, I am not. ಆಕೆ ಚೆನ್ನಾಗಿದ್ದಾರೆ, ನೋಡಕ್ಕೆ ನಾನ್ ಚೆನ್ನಾಗಿಲ್ಲ. Her husband is good, my husband is not. ಅವ್ರ ಗಂಡ ಚೆನ್ನಾಗಿಲ್ಲ, ನನ್ ಗಂಡ ಚೆನ್ನಾಗಿಲ್ಲ. We compare people and we say to God with all the blessings that you have given nothing for me to lead God's people. ನಾವು ಬೇರೆಯವರಿಗೆ ಹೋಲಿಸಿಕೊಂಡವರಾಗಿ ದೇವರು ನಮಗೆ ಕೊಟ್ಟಿರುವುದನ್ನು ನಾವು ಮರೆತು ಬಿಟ್ಟು ನಮಗೆ ಏನು ಕೊಟ್ಟಿಲ್ಲ ಅಂತ ದೇವರಿಗೆ ಹೇಳ್ತಾ ಇರ್ತೀವಿ. Tell me, is he a good steward of what God has given to him? ಆ ರೀತಿಯಾಗಿ ಮಾಡುವುದಾದ್ರೆ ನಾವು ದೇವರ ಒಳ್ಳೆ ಪಾರುಪತ್ಯ ಮಾಡುವವರಾಗಿದ್ದೇವಾ? Because God understood him very well. ದೇವರು ಮೋಶೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು Probably he would have told that I don't want you to speak like Simon Jyoti or Anita sister. I don't want you to be a preacher. ನೀನು ಒಬ್ಬ ಪ್ರಬೋಧನೆ ಮಾಡುವಂತನಾಗಿರೋದೇನ್ ಬೇಡ. I want you to close your mouth, shut your mouth and only go in the direction I am going to show you. ನೀನು ಬಾಯಿ ಮುಚ್ಚಿಕೊಂಡು ನಾನು ಹೇಳುವಂತ ಮಾರ್ಗದಲ್ಲಿ ಹೋಗುವಂತ ದೇವರು. God made him to realize that how much God blessed him, that with the talent that he is able to lead God's children to the promise. ದೇವರು ಮೋಶೆಗೆ ಕಲಿಸಿಕೊಡ್ತಾ ಇದ್ದಾನೆ ಯಾವ ರೀತಿಯಾಗಿ
ಇಸ್ರೇಲ್ ಜನಗಳನ್ನ ಐಗುಪ್ತನ ಒಡೆ ಕರ್ಕೊಂಡ್ ಬರೋದಕ್ಕೆ ದೇವರು ಆತನಿಗೆ ಸಾಮರ್ಥ್ಯ ಕೊಟ್ಟು ನಡೆಸಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳುವಂತೆ ಮಾಡ್ತಾ ಇದ್ದಾನೆ. None of us in this church ಈ ಸಭೆಯಲ್ಲಿ ನಾವು can ಯಾರು say that God did not give anything. ದೇವರು ನನಗೇನು ಕೊಟ್ಟಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. You discover what God has given you. ನಿಮ್ಮಲ್ಲಿ ದೇವರು ಏನ್ ಕೊಟ್ಟಿದ್ದಾನೆ ಅದನ್ನ ನೀವು ಹುಡ್ಕೊಳ್ಬೇಕು. You develop what God has given to you. ಅದನ್ನ ನೀವು ಅಭಿವೃದ್ಧಿ ಮಾಡಬೇಕು. You dedicate what God has given. ಅದನ್ನ ದೇವರಿಗೆ ಪ್ರತಿಷ್ಠೆ ಮಾಡಬೇಕು. Take this 3D, discover, develop and dedicate what you are to God's will. 3D ತೆಗೆದುಕೊಂಡು ಹೋಗ್ಲಿ. Okay? So then God, he was began to move in the direction of God. ದೇವರು ತೋರಿಸಿದ ಮಾರ್ಗದಲ್ಲಿ ಮೋಶೆ ಹೋಗಲು ಪ್ರಾರಂಭಿಸಿದ. God took 80 years to season this man to lead God's will. 80 ವರ್ಷಗಳ ದೇವರು ತೆಗೆದುಕೊಂಡು ಆತನಿಗೆ ಬೇಕಾದೆಲ್ಲವನ್ನ ಕೊಟ್ಟ. I don't think anyone in the history of the humankind was so powerful to lead this many children of God's children without even a single weapon in their hand. ಕೈಯಲ್ಲಿ ಒಂದು ಆಯುಧ ಇಲ್ದಿರೋ ಸಹ ಇಷ್ಟು ಜನಗಳನ್ನ ನಡೆಸಿದಂತಹ ಬೇರೊಬ್ಬ ನಾಯಕ ನಾವು ಮನುಷ್ಯ ಚರಿತ್ರೆಯಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. I was reading the story. I was thinking they made a image of cow in gold. I was thinking these people were slaves in Egypt. How they got this much of gold in the Egypt? ಆ ಒಂದು ಅರಣ್ಯದಲ್ಲಿ ಅವರು ಬಸವನ್ನ ಮಾಡ್ತಾರೆ, ಆ ಒಂದು ಚಿನ್ನದ ಬಸವನ್ನ. ಅದನ್ನ ಯಾವ ತರ ಮಾಡ್ತಾರೆ ಅವರು? ಅವ್ರ ಹತ್ರ ಐಗುಪ್ತದ ಗುಲಾಮರಾಗಿದ್ರಲ್ಲ, ಎಲ್ಲಿ ಅವ್ರಿಗೆ ಬಂತು ಚಿನ್ನ ಅಂತ ನಾನು ಯೋಚನೆ ಮಾಡಿ. They were saying that you leave us in the Egypt. We were eating meat and rice nicely. You brought to the wilderness that you gave nothing. ನಾವು ಐಗುಪ್ತದಲ್ಲಿ ಚೆನ್ನಾಗಿ ತಿಂತಾ ಇದ್ವಿ, ಮಾಂಸನ ತರಕಾರಿನ ಇಲ್ಲಿ ಕರ್ಕೊಂಡ್ಬಿಟ್ಟು ಅರಣ್ಯಕ್ಕೆ ಅಂತ ಬಂದ್ಬಿಡ್ತಾರೆ. Some sisters will say, ಅಯ್ಯೋ ನಮ್ಮ ತಾಯಿ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಊಟ ಕೊಡ್ತಾರೆ, ಹೋಳಿಗೆ ಮಾಡ್ತಾ ಇದ್ರು. So we imagine they were saying that God blessed them with the gold, but they were thinking about a piece of bread and a meat. ದೇವರು ಅವರಿಗೆ ಚಿನ್ನವನ್ನೇ ಕೊಟ್ಟಿದ್ರು, ಆದ್ರೂ ಸಹ ಒಂದು ತುಂಡು ರೊಟ್ಟಿಗಾಗಿ ಮತ್ತೆ ಊಟಕ್ಕಾಗಿ ಅವರು ಗೊಡಿಗುಡ್ತಾ ಇದ್ರು. Look at what they made with God, the resource God gave them. He gave them to use the gold, but they made the image and bigger. ದೇವರು ಅವರು ಉಪಯೋಗಿಸಿಕೊಳ್ಳಿ ಅಂತ ಅವರು ಚಿನ್ನವನ್ನ ಕೊಟ್ರೆ ಅವರು ಆ ಚಿನ್ನದಿಂದ ಒಂದು ಬಸವನ್ನ ಮಾಡಿಬಿಟ್ರು. If you are not good steward of what God has given to you, you will be cursed child. ದೇವರು ನಿಮಗೆ ಕೊಟ್ಟುವುದರಲ್ಲಿ ನೀವು ಆಶೀರ್ವಾದವಾಗಿ ನಡೆದೇ ಇರುವುದಾದ್ರೆ ಅದು ನಿಮಗೆ ಒಂದು ಶಾಪವಾಗಿ ಮಾರ್ಪಡ್ತದೆ. And I also, at the end of my sermon, I want to take you to Exodus chapter 14. ನಾನು ಕೊನೆಯಲ್ಲಿ ಒಂದು ವಿಮೋಚನಕಾಂಡ 14ನೇ ಅಧ್ಯಾಯಕ್ಕೆ ತೆಗೆದುಕೊಳ್ತೇನೆ. We may not have time to. Sister, what time we should? No. We have only 5 minutes. We don't have time to look at all those things. ಇದೆಲ್ಲವನ್ನು ನೋಡೋಕೆ ಆಗದೇ ಇರಬಹುದು. But you go home and read Exodus chapter 14. ನೀವು ಮನೆಯಲ್ಲಿ ಹೋಗಿ 14ನೇ ಅಧ್ಯಾಯ ವಿಮೋಚನಕಾಂಡ ಓದಿ. There is a beautiful incident recorded in this scripture. ಸುಂದರವಾದ ಒಂದು ಘಟನೆಯನ್ನ ಇಲ್ಲಿ ಬರೆಯಲ್ಪಟ್ಟಿದೆ. Now, after God gave them all the privileges, that all the strength that they need to come to the promised land. ದೇವರಿಗೆ ಬೇಕಾದಂತ ಎಲ್ಲ ಬಲವನ್ನ ಸಾಮರ್ಥ್ಯವನ್ನ ಕೊಟ್ಟರು ಸಹ ಕಾನಾನ್ ದೇಶಕ್ಕೆ ಹೋಗೋದಕ್ಕೆ Now took the journey and came and stand in front of the Red Sea. ಆ ಒಂದು ಕೆಂಪು ಸಮುದ್ರ ಮುಂಭಾಗದಲ್ಲಿ ಬಂದು ನಿಂತ್ಕೊಂಡ್ರು. And after standing there, they didn't know what to do next. ಅಲ್ಲಿ ನಿಂತ ನಂತರ ಅವ್ರಿಗೆ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ. Whether we should go back to Egypt or whether we could proceed forward or we should go backward. ನಾವು ಹಿಂದೆ ಹೋಗ್ಬೇಕಾ ಐಗುಪ್ತಕ್ಕೆ ಅಥವಾ ನಾವು ಮುಂದೆ ಹೋಗ್ಬೇಕಾ ಅಂತ ಗೊತ್ತಾಗ್ತಾ ಇಲ್ಲ. And there was a conflict between Moses and people of God. ಮೋಶೆಗೂ ಮತ್ತು ದೇವರ ಜನರಿಗೂ ಒಂದು ಯುದ್ಧ ನಡೀತು ಅಲ್ಲಿ, ಅಂದ್ರೆ ಒಂದು ಮಾತುಕತೆ ನಡೀತು. Always in the church also there is always tension between pastor and the church members. ಯಾವಾಗಲೂ ಪಾಸ್ಟರ್ಗೂ ಮತ್ತೆ ಸಭಿಕರಿಗೂ ಒಂದು ಟೆನ್ಷನ್ ಇದ್ದೇ ಇರ್ತದೆ. Because pastor expect the church members to do certain things but we don't do. ಪಾಸ್ಟರ್ ಅನ್ಕೋತಾರೆ ನಮ್ಮ ಸಭಿಕರು ಒಂದು ಕಾರ್ಯನ ಮಾಡ್ಬೇಕು ಅಂತ ನಾವು ಮಾಡೋದಿಲ್ಲ. Because Moses want them to move forward but they are worried about a piece of bread and meat. ಮೋಶೆಗೆ ಅವರು ಮುಂದೆ ಹೋಗ್ಲಿ ಅಂತ, ಆದ್ರೆ ಅವರಿಗೆ ಆ ಒಂದು ರೊಟ್ಟಿ ಆ ಒಂದು ಊಟದ ಕುರಿತಾಗಿ ಯೋಚನೆ. So they, on the back side is the army of Pharaoh, on the front side is the Red Sea. ಅಲ್ಲಿ ಮುಂಭಾಗದಲ್ಲಿ ಕೆಂಪು ಸಮುದ್ರ ಇದೆ, ಹಿಂದೆ ಫರೋಹನ ಒಂದು ಸೈನ್ಯವಿದೆ. If you were in that situation, imagine what you will be. ಆ ಒಂದು ಸಿಚುವೇಶನ್ ಅಲ್ಲಿ ಪರಿಸ್ಥಿತಿ ನಾವಿದ್ರೆ ನಾವೇನ್ ಮಾಡ್ತೀವಿ? If you take our children to commercial street and the KFC is closed. ನಾವು ಕಮರ್ಷಿಯಲ್ ಸೀಟ್ ಕಾಣೋಕೆ ನಮ್ಮ ಮಕ್ಕಳನ್ನ KFC ಕ್ಲೋಸ್. What daddy, you could have called and asked, no internet, Google, you could have seen whether they are open. ನಮ್ಮ ಮಕ್ಕಳು ಹೇಳ್ತಾರೆ ಓಪನ್ ಆಗಿದೆ ಇಲ್ವಾ ಅಂತ ಫೋನ್ ಮಾಡಿ ಕೇಳಬಾರ್ದಾ, ಗೂಗಲ್ ನೋಡಬಾರ್ದಾ, ಎಷ್ಟೊಂದು ಇದೆಲ್ಲ ಅಂತ ಹೇಳ್ತಾರೆ. So they came and then they started abusing Moses and God. ಆ ಒಂದು ಕೆಂಪು ಸಮುದ್ರ ಬಂದಾಗ ಮೋಶೆಯನ್ನ ಬೈಯೋದಕ್ಕೆ ಪ್ರಾರಂಭಿಸಿದ್ರು. They forgot how God
deliver them from Egypt up to the Red Sea. ದೇವರು ಅವರನ್ನ ಐಗುಪ್ತದಿಂದ ಬಿಡುಗಡೆ ಮಾಡಿ ಆ ಕೆಂಪು ಸಮುದ್ರದವರೆಗೂ ಕರ್ಕೊಂಡು ಬಂದಿದ್ದು ಹೆಂಗೆ ಅಂತ ಮರೆತುಬಿಟ್ರು. They forgot about how much strength God gave to Moses unto them to fight and come out until the Red Sea. ಯಾವ ರೀತಿಯಾಗಿ ಅವರನ್ನ ಮೋಶೆಯನ್ನ ದೇವರು ಬಲಗೊಳಿಸಿ ಹೊರಗೆ ಕರ್ಕೊಂಡು ಬಂದ ಎಂದು ಮರೆತುಬಿಟ್ರು. They were only thinking about the Red Sea now. ಈಗ ಅವರಿಗೆ ಮುಂದೆ ಒಂದು ಕೆಂಪು ಸಮುದ್ರ ಮಾತ್ರ ಕಾಣಿಸ್ತಾ ಇದೆ. Back side is the army and front is the. ಹಿಂದಗಡೆ ಅದು ಸೈನ್ಯವಿದೆ, ಮುಂದೆ ಕೆಂಪು ಸಮುದ್ರ ಇದೆ. So what? ಏನ್ ಮಾಡೋದು? How they reacted to the situation. ಆ ಒಂದು ಪರಿಸ್ಥಿತಿ ಯಾವ ರೀತಿಯಾಗಿ ಅವರು ಪ್ರತಿಕ್ರಿಯೆ ಮಾಡಿದ್ರೆ, How you react to God created situation is also a good stewardship. ದೇವರು ನಮ್ಮ ಜೀವಿತಗಳಲ್ಲಿ ಉಂಟು ಮಾಡುವಂತ ಪರಿಸ್ಥಿತಿಗಳಿಗೆ ನಾವು ಯಾವ ರೀತಿ ಪ್ರತಿಕ್ರಿಯೆ ಮಾಡುತ್ತೇವೋ ಅದು ಸಹ ಒಂದು ಒಳ್ಳೆಯ ಪಾರುಪತ್ಯಗಾರರಿರಬೇಕಾದ ಗುಣ. I want to help you to understand two kinds of people here. ನೀವು ಇಲ್ಲಿ ಎರಡು ತರವಾದ ಜನಗಳನ್ನ ಗುರುತಿಸಬೇಕು ಅಂತ ನಾನು ಆಸೆ ಪಡ್ತೇನೆ. One is Moses. ಒಬ್ಬನು ಮೋಸೆ. With him the eternal God is there. ನಿತ್ಯಕ್ಕೂ ಇರುವಂತಹ ದೇವರು ಆತನೊಂದಿಗಿದ್ದಾನೆ. And one is the crowd of people who gathered there. ಮತ್ತೊಬ್ಬರು ಅಲ್ಲಿರುವಂತ ಆ ಒಂದು ಗುಂಪಿನ ಜನ. This conflict is between one individual whose presence with God and all the rest of the people. ಒಬ್ಬ ಮೋಶೆ ಆತನಿಗೆ ದೇವರ ಪ್ರಸನ್ನತೆ ಇದೆ, ಇನ್ನೊಬ್ಬರು ಫುಲ್ ಅಲ್ಲಿರುವಂತಹ ಒಂದು ಗುಂಪಿನ ಜನ, ಅವರಿಬ್ಬರ ಮಧ್ಯದಲ್ಲಿ ಒಂದು ಗದ್ದಲವಾಗುತ್ತಾ ಇದೆ, ಜಗಳ ಆಗ್ತಾ ಇದೆ. They were all shouting and telling all kinds of things. ಅವರೆಲ್ಲರೂ ಜೋರಾಗಿ ಕೂಗಾಡಿಕೊಂಡು ಏನೆಲ್ಲ ಹೇಳ್ತಾ ಇದ್ದಾರೆ. Some people told that, do you think that we don't have grave in Egypt that you brought us to that? ಐಗುಪ್ತದಲ್ಲಿ ಒಂದು ಸಮಾಧಿ ಇಲ್ವಾ, ನಮ್ಮ ಇಲ್ಲಿ ಕರ್ಕೊಂಡು ಬಂದ್ರೆ ಅಂತ ಹೇಳಿದ್ರು. You want us to die in the wilderness? ಇಲ್ಲಿ ಅರಣ್ಯ ಸಾಯ್ಬೇಕಾ ನಾವು ಅಂದ್ರು. Listening all what people spoke to him. ಜನಗಳೆಲ್ಲ ಅವರೊಂದಿಗೆ ಮಾತಾಡೋದನ್ನ ಕೇಳಿದ ನಂತರ ಮೋಶೆ, if we were there, we would have taken our stone or stick and you don't have even courtesy to treat. I helped you all this 800 kilometers to come. 800 ಕಿಲೋಮೀಟರ್ ಕರ್ಕೊಂಡ್ ಬಂದಿದ್ದೀನಿ, ನಿಮ್ಗೆ ಅಷ್ಟು ಬೇಡ ಅಂತ ನಾವಾದ್ರೂ ಒಡೆಯಕ್ಕೆ ಕೋಳಿ ಎತ್ಕೊಂಡ್ಬಿಡ್ತಾ ಇದ್ವಿ, ಕೈ ಎತ್ಕೊಂಡ್ಬಿಡ್ತಾ ಇದ್ವಿ. But Moses spoke only once. ಮೋಶೆ ಒಂದೇ ಒಂದು ಮಾತು ಹೇಳಿದ. He said, be still. Be still. And see what God is going to do in midst of us. ನೀವು ಶಾಂತರಾಗಿರಿ, ದೇವರು ನಮಗೆ ಮಾಡುವಂತ ಕಾರ್ಯವನ್ನ ನೋಡಿರಿ ಅಂತ. That's a good steward of what God has given. The training what God has given. ದೇವರು ಆತನಿಗೆ ಕೊಟ್ಟಂತ ಒಂದು ಟ್ರೈನಿಂಗ್ ಇದಂತ. When people were abusing him, speaking all kinds of words, he said that, why you are coming to me? ಅವ್ರು ಬೈತಾ ಇದ್ದಾರೆ, ಆತನ ನೋಯಿಸ್ತಾ ಇದ್ದಾರೆ, ಆದ್ರೂ ಸಹ ಮೋಶೆ ಇದ್ದಾರೆ, ಯಾಕೆ ನನ್ನ ಹತ್ರ ಬರ್ತಾ ಇದ್ದೀರಾ? And he told them, he gave them the promise. This is the word of God. He told them that the Egyptian you see today, you will never see them again in your life. ಈ ದಿನ ನೋಡಿದಂತ ಐಗುಪ್ತರನ್ನ ನೀವು ಇನ್ನು ಮುಂದೆ ಯಾವತ್ತೂ ಕಾಣಲಿಲ್ಲ ಅಂತ ಮೋಶೆ. Therefore be still. ಆದ್ದರಿಂದ ನೀವು ಸಮಾಧಾನದಿಂದಿರಿ. You be calm and allow our God to act in this situation. ನೀವು ಶಾಂತರಾಗಿರಿ, ಈ ಪರಿಸ್ಥಿತಿಯಲ್ಲಿ ದೇವರು ಕಾರ್ಯ ಮಾಡೋದಕ್ಕೆ ಬಿಡಿ. This is the Christian stewardship. ಇದೇ ಕ್ರೈಸ್ತ ಪಾರುಪಾತ್ಯಗಾರ ಮಾಡುವುದು. When we were put in a situation, how you react and take that situation and how you exercise your faith in that situation is very important. ಪರಿಸ್ಥಿತಿಗಳಲ್ಲಿ ನಾವು ಯಾವ ರೀತಿಯಾಗಿ ನಂಬಿಕೆಯಿಂದ ಕ್ರಿಯೆ ಮಾಡುತ್ತೇವೆ ಅನ್ನೋದೇ ಬಹಳ ಮುಖ್ಯವಾಗಿ ಬೇಕಾದಂತಹ ಕಾರ್ಯ. I don't know how you read the Bible. When I read the Bible, I read the entire attitude of person who is there in the Bible. ನಾನು ಸತ್ಯವನ್ನು ಓದಬೇಕಾದ್ರೆ ಮನುಷ್ಯರ ಒಂದು ಭಾವನೆಗಳ ಮನೋಭಾವನೆಗಳನ್ನು ಅರ್ಥ ಮಾಡ್ಕೊಂಡವನಾಗಿ ನಾನು ಓದ್ತೇನೆ. I see the tone of these words written here. ಆ ಒಂದು ಪದಗಳಿರುವಂತಹ ಸ್ವರವನ್ನು ನಾನು ಗುರುತಿಸ್ತೇನೆ. Now Moses, after this, he becomes so agony and he want to cry, but he cannot cry. ಮೋಶೆ ಬಹಳ ನೊಂದುಕೊಂಡವನಾಗಿ ಅಳಬೇಕು, ಅದು ಅಳಕ್ಕಾಗಲ್ಲ. Because he is alone. He is having a stick in his hand and he is looking only to God in here. ಆತನು ಒಬ್ಬಂಟಿಗನಾಗಿ ಆ ಕೋಲ್ ಹಿಡ್ಕೊಂಡು ತಂದೆ ದೇವರನ್ನು ನೋಡ್ತಾ ಇದ್ದಾನೆ. And he was so agonized that he goes to God and tell him, God, what should I do? ದೇವರ ಹತ್ರ ಹೋಗಿ, ದೇವರೇ ಏನ್ ಮಾಡ್ಲಿ ಈಗ ನಾನು? That's how he asked God. I don't know. I don't have people support. ನನಗೆ ಜನಗಳ ಒಂದು ಸಹಾಯ ಇಲ್ಲ. I don't have family. I am a 80 years old man. ನಾನು 80 ವರ್ಷ, ನನಗೆ ಆ ಕುಟುಂಬ ಕೂಡ ಇಲ್ಲ. My brother Aaron is there. My sister Miriam is there. ಆರೋನ್ ಇದ್ದಾನೆ, ಮಿರಿಯಂ ಇದ್ದಾಳೆ. They are also slave in Egypt. ಅವರು ಸಹ ಗುಲಾಮರಾಗಿದ್ದಾರೆ. The army is coming. ಹಿಂದೆ ಸೈನ್ಯ ಬರ್ತಾ ಇದೆ. They are very mighty. ಅವರು ಬಹಳ ಬಲವುಳ್ಳವರು. But I have only one stick that you gave me. ನನಗೆ ನೀನು ಕೊಟ್ಟಿರುವಂತ ಒಂದೇ ಒಂದು ಕೋಲ್ ನನ್ನ ಹತ್ರ ಇದೆ. What should I do? ನಾನೇನ್ ಮಾಡ್ಬೇಕು? You go home and read this chapter, okay? ಈ ಒಂದು ಅಧ್ಯಾಯವನ್ನ ಮನೆಗೆ ಹೋಗಿ ಓದ್ರಿ. God tells him, why are you coming to me? ದೇವರು ಹೇಳ್ತಾನೆ, ಯಾಕೆ ನೀನು ಅಂದ್ರೆ ಬರ್ತೀಯಾ? Will you like it?
ಆತರ ಹೇಳ್ರಿ Because when we go to God, we want God to give us a good promise. ನಾವು ದೇವರ ಹತ್ರ ಹೋಗ್ಬೇಕಾದ್ರೆ ದೇವರು ನಮ್ಮ ಹತ್ರ ಒಳ್ಳೆಯ ಒಂದು ವಾಗ್ದಾನ ಕೊಟ್ಟು ಮಾತಾಡ್ಬೇಕಂತ ಆಸೆ ಪಡ್ತೀವಿ. You will be a king and queens in this world. We expect God to give you. ಈ ಲೋಕದಲ್ಲಿ ದೇವರು ನಮ್ಮನ್ನು ನೋಡಿ ನೀವು ರಾಜರುಗಳು ರಾಜಕುಮಾರಿ ಅಂತ ಹೇಳ್ಬೇಕಂತ ಆಸೆ ಪಡ್ತೀವಿ. You want us to, your children will be like an offshoot of the Lebanon. ಲೆಬನಾನಲ್ಲಿರುವಂತ ಆ ರೀತಿಯಾಗಿ ನೀವು ಇದ್ದೀರಿ, ಮಕ್ಕಳಾಗಿದ್ದೀರಿ ಅಂತ ಹೇಳ್ಬೇಕು ಆಸೆ ಪಡ್ತೀವಿ. Very soon you will be getting your promotion and good salary. ನಿಮಗೆ ಒಳ್ಳೆ ಸ್ಯಾಲರಿ ಬರ್ತದೆ, ಪ್ರಮೋಷನ್ ಸಿಗುತ್ತೆ ಅಂತ ಹೇಳ್ಬೇಕಂತ ಆಸೆ We ಪಡ್ತೀವಿ. like to go to God like that. We ಆ ರೀತಿಯಾಗಿ expect ದೇವರ God. ಹತ್ರ ಹೋಗಿ ಇಷ್ಟಪಡ್ತೀವಿ. But maybe Moses also went to like that. Hey, you don't worry, you fight like this. You would have told. ಮೋಶೆ ಹಂಗೆ ಅನ್ಕೊಂಡು ದೇವರ ಹತ್ರ ಹೋಗಿರ್ಬೇಕು. But he told him, why are you coming to me? ದೇವ್ರ ಹೇಳ್ತಾನೆ, ಯಾಕೆ ನಂತರ ಬರ್ತಾ ಇದ್ಯಾ? Then he realized, then where should I go? ಎಲ್ಲ ಹೋಗ್ಬೇಕು ದೇವ್ರೆ. You gave me one rod in my hand. ಒಂದು ಕೋಲ್ ಕೊಟ್ಟಿದ್ದೀರಾ ನನ್ನ ಕೈಯಲ್ಲಿ, And I don't have anything else. ಬೇರೆ ಏನಿಲ್ಲ ನಂತರ. Then all of a sudden he remembered. ಆತನ ತಕ್ಷಣ ಅಪ್ಪ ಬಂತು, Hey, God told that I will be with you till the end of this world. ಈ ಲೋಕದ ಯುಗಾಂತರಕ್ಕೂ ನಾನು ಇನ್ನೊಂದಿಗೆ ಇರ್ತೇನೆ ದೇವ್ರು ಹೇಳಿದ್ರಲ್ಲ. And using this story, this stick, God performed a great miracle in the Pharaoh's army. ಆ ಒಂದು ಫರೋನ ಸೈನ್ಯಕ್ಕೆ ವಿರುದ್ಧವಾಗಿ ಈ ಕೋಲಿನ ಮೂಲಕ ದೇವರು ದೊಡ್ಡ ಕಾರ್ಯ So he ಮಾಡಿದ. remembered what God gave him. ದೇವರು ಕೊಟ್ಟದನ್ನ ಆತ ಜ್ಞಾಪಕ ಮಾಡ್ಕೊಂಡ. He came to his sense. ಆತನ ಒಂದು ಸೆನ್ಸಿಗೆ ಬಂದ. He told God, Lord, I understood. I'm going back. ದೇವರೇ ಅರ್ಥ ಮಾಡ್ಕೊಂಡೆ ಹೋಗ್ತೀನಿ ಅಂತ ಹೋದ. He took his rod and then put just in front of the Red Sea. ಆ ಒಂದು ಕೋಲನ್ನ ಆ ಒಂದು ಕೆಂಪು ಸಮುದ್ರಕ್ಕೆ ಮುಟ್ಟಿಸಬೇಕಾದ್ರೆ ಅದು ಇಭಾಗವಾಯಿತು. Then he looked at God and God said, see, I told you. ದೇವರು ನೋಡ್ಬೇಕಾದ್ರೆ ದೇವರು ನಾನು ಹೇಳಿದೆ ನಿಂಗೆ, Why are you wasting your time coming back to me? I have given you all the power and my presence will be with you, that you do whatever you want and take my people. ದೇವರು ಹೇಳ್ತಾರೆ, ನನ್ನ ಶಕ್ತಿ ನನ್ನ ಪ್ರಸನ್ನ ನನಗಿದೆಯಲ್ಲ, ಯಾಕೆ ನನ್ನ ಹತ್ರ ತಿರುಗಿ ಬರ್ತೀಯಾ? ನನ್ನ ಜನಗಳು ನೀನು ಮುಂದೆ ನಡೆಸ್ಕೊಂಡು ಹೋಗು. Go to God in prayer every day, not asking your request. ಪ್ರತಿದಿನ ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಕೇಳಿಕೊಳ್ಳೋದಕ್ಕೆ ಮಾತ್ರ ಹೋಗ್ಬಾರ್ದು. Go to God and thank Him for what He has blessed. ಆತನ ಮಾಡುವುದನ್ನ ನಾವು ಕೃತಜ್ಞತೆ ಉಳ್ಳವರಾಗಿ ಯಾವಾಗ ಕೃತಜ್ಞತೆ ಸಲ್ಲಿಸುವವರಾಗಿ ಹೋಗ್ಬೇಕು. And tell to God, Lord, you blessed me with this. How can I return back my blessing? ದೇವರೇ ಈ ರೀತಿ ನನ್ನ ಆಶೀರ್ವದಿಸಿದ್ಯಾ, ಈ ಆಶೀರ್ವಾದ ನಾನು ನಿನಗೆ ಕೊಡಬೇಕು. Yes, I am a daily wage worker. Thank you for giving that. But what I should give back to you? ನಾನು ಪ್ರತಿದಿನ ಕೆಲಸ ಮಾಡಿ ದುಡಿತೀನಿ, ಅದರಿಂದ ಏನ್ ನಿಮ್ಗೆ ವಾಪಸ್ ಕೊಡ್ಬೇಕು? Take this message with you and read this Exodus chapter 14 back to you. ಈ ಒಂದು ಸಂದೇಶವನ್ನು ತೆಗೆದುಕೊಂಡು ಹೋಗುವವರಾಗಿ ವಿಮೋಚನಕಾಂಡ 14ನೇ ಅಧ್ಯಾಯವನ್ನು ಓದಿಕೊಳ್ಳಿ. ಥ್ಯಾಂಕ್ ಯು ಪಾಸ್ಟರ್. Hallelujah. ಮುಂಚಿತವಾಗಿ ನಮ್ಮ ಮಧ್ಯದಲ್ಲಿರುವಂತಹ ಸತೀಶ್ ಬ್ರದರ್ ಅವರು ಗ್ಲೋಬಲ್ ಟ್ರಾನ್ಸ್ಪೋರ್ಟ್ ಅಂಡ್ ಪ್ಯಾಕರ್ಸ್ ಅಂತ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಅವರ ಕಾರ್ಡ್ ಇಲ್ಲಿದೆ, ದಯವಿಟ್ಟು ನೀವು ಅವ್ರ ಕಾರ್ಡ್ ಕೊಡ್ತಾರೆ, ತೆಗೆದುಕೊಳ್ಬೇಕಂತ ಕೇಳ್ತೇವೆ. ನೀವು ಪ್ಯಾಕರ್ಸ್ ಅಂಡ್ ಮೂವ್ಸ್ ಅಂದ್ರೆ ಗೊತ್ತಲ್ವಾ, ಶಿಫ್ಟ್ ಮಾಡಬೇಕಾದ್ರೆ ನೀವು ಅವ್ರನ್ನ ಕರೀಬಹುದು. ಯಾಕಂದ್ರೆ ನಮ್ಮ ಸಭೆಯಲ್ಲಿರುವಂತಹ ಕೆಲಸ ಮಾಡುವವರನ್ನ ನಾವು ಉತ್ತೇಜನ ಮಾಡಬೇಕು ಅಲ್ವಾ, ಎನ್ಕರೇಜ್ ಮಾಡಬೇಕು. ನಿಮ್ಮ ಮನೆಗಳಲ್ಲಿ ಏನೇ ಕೆಲಸಗಳಿದ್ರೆ, ಇಂತಹ ಕೆಲಸಗಳು ಯಾವ್ದಿದ್ರು ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ನಮ್ಮಲ್ಲಿ ಜನಗಳಿದ್ದಾರೆ, ನಾವು ನಿಮಗೆ ಒದಗಿಸಿ ಕೊಡ್ತೇವೆ. ಯಾಕಂದ್ರೆ ನಾವು ಏಸಪ್ಪನ ಮಕ್ಕಳಾಗಿ ಒಂದಾಗಿದ್ದೇವೆ, ಕುಟುಂಬವಾಗಿದ್ದೇವೆ. ನಮ್ಮ ಒಂದು ಕುಟುಂಬದಲ್ಲಿರುವಂತಹ ಮಕ್ಕಳು ಕಷ್ಟಪಡೋದು ನಾವು ನೋಡ್ಕೊಂಡು ಇರೋದಕ್ಕಾಗೋದಿಲ್ಲ. ನಾವು ಮಧ್ಯಲ್ಲಿರುವಂತಹ ಉದಯ್ ಕುಮಾರ್ ಅವರು ಅವರ ಬಿಸ್ನೆಸ್ಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕಂತ ಕೇಳ್ಕೊಳ್ತೀವಿ. ಪರಿಶುದ್ಧನಾದಂಥ ದೇವರೇ, ಈ ಮುಂಜಾನೆ ವೇಳೆಗಾಗಿ ಸ್ತೋತ್ರ. ಇದೊಂದು ದೇವರೇ, ನಿನ್ನ ಪಾದ ಸನ್ನಿಧಿಯಲ್ಲಿ ಈ ಮುಂಜಾನೆ ವೇಳೆ ಈ ಒಂದು ಕಾರ್ಯಕ್ಕಾಗಿ ಪ್ರಾರ್ಥಿಸುವುದಕ್ಕಾಗಿ ನಾನು ಮತ್ತು ನನ್ನ ಸಭೆಯವರು ಆ ಮಗನ ಆ ಒಂದು ವ್ಯಾಪಾರದಲ್ಲಿ ವ್ಯವಹಾರಗಳಲ್ಲಿ ನೀನು ಕೊಟ್ಟಿರುವಂಥ ಈ ಯೋಚನೆಯ ಮೇರೆಗೆ ಆ ಮಗನು ಹಾಕಿರುವಂತಹ ಅಸ್ತಿಭಾರವನ್ನು ನೀನು ಆಶೀರ್ವದಿಸಿ ಅವನ ಆ ಕಾರ್ಯಗಳಲ್ಲಿ ದೇವರೇ ಬೇಕಾದಂಥ ಎಲ್ಲ ಆಲೋಚನೆಗಳನ್ನು, ಜ್ಞಾನವನ್ನು, ಇಳುವರಿಕೆಯನ್ನು ದಯಪಾಲಿಸಿ ಆ ಮಗನು ನಡೆಯಬೇಕಾದಂಥ ಮಾರ್ಗವನ್ನು ಈಗ ತಾನೇ ಕೇಳಿದಂಥ ವಚನದ ಹಾಗೆ ನೀನು ಆ ಮಗನನ್ನು ಆಶೀರ್ವದಿಸುವಾಗ ಆತನು ಪ್ರತಿಯಾಗಿ ನಿನಗೆ ಏನು ಮಾಡಬೇಕೆಂಬುದನ್ನು ಸಹ ಆ ಮಗನ ಅರ್ಥ ಮಾಡಿಕೊಂಡವನಾಗಿ ನಿನ್ನ ಕೃಪೆಯನ್ನು ತನಗೆ ಮಗನಿಗೆ ದಯಪಾಲಿಸಿಕೊಟ್ಟು ಅವನ ಆ ವ್ಯಾಪಾರವನ್ನು ಆಶೀರ್ವದಿಸಿ ಮುಂದುವರಿಸಬೇಕಾಗಿ ಯೇಸುವಿನ ಅತಿ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ನಾನು ತಂದೆ. ಆಮೆನ್. ಎಲ್ಲರೂ ನಿಂತುಕೊಂಡವರ ಕಡೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹೌದು ಪರಿಶುದ್ಧಾತ್ಮನೇ, ಅಪ್ಪ ನಿನ್ನ ರಾಜ, ನಿನ್ನ ದಾಸನ ಮೂಲಕ ಮಾತನಾಡಿದ ಒಂದು ಸಂದೇಶವನ್ನು ನಾವೆಲ್ಲರೂ ನಮ್ಮ ಹೃದಯಗಳಿಸಿಕೊಂಡವರಾಗಿ
ನಾವು ಮನೆಗಳಿಗೆ ನಾವು ತೆಗೆದುಕೊಂಡು ಹೋಗುವಾಗ ಅದರ ಮೂಲಕವಾಗಿ ನಾವು ಬಲ ಹೊಂದುವಂತೆ ನಿನಗಾಗಿ ಜೀವಿಸುವಂತೆ ಕಾರ್ಯ ಮಾಡಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯ ಪಿತನೇ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಸ್ತುತಿಸಿರಿ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ಆತನು ಮಾಡುವ ಉಪಕಾರಗಳನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಶಾಂತಿ ಸಮಾಧಾನವು ಸದಾಕಾಲ ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್. ಪ್ರೈಸ್ ದ ಲಾರ್ಡ್. God bless you.